ವಿಶೇಷವಾಗಿರುವಂತಹ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲ ಸಮರ್ಥ ಶಿಕ್ಷಕ ರಾಷ್ಟ್ರ ರಕ್ಷಕ ಬಂಧುಗಳಿಗೆ ಪ್ರೀತಿಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಸಲ್ಲಿಸ್ತಾ, ತಾವೆಲ್ಲ ಬೇರೆ ಬೇರೆ ಕನಸುಗಳೊಂದಿಗೆ ಬೇರೆ ಬೇರೆ ಪರಿಕಲ್ಪನೆಯೊಂದಿಗೆ ಶಿಕ್ಷಕ ವೃತ್ತಿಯನ್ನ ಆಯ್ದುಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಪ್ರತಿಯೊಬ್ಬ ಟೀಚರ್ ಕೂಡ ಟೀಚರ್ ಆಗುವಂತಹ ಹೊತ್ತಿನಲ್ಲಿ ಐ ಆಮ್ ಅ ಟೀಚರ್ ಬೈ ಚಾಯ್ಸ್ ಅಂತ ಯೋಚನೆಯನ್ನ ಮಾಡಿರ್ತಾನಂತೆ. ನಾನು ಟೀಚರ್ ಆಗಿರುವಂಥದ್ದು ಬೇರೆಲ್ಲಾ ಕೆಲಸಗಳು ಸಿಕ್ಕಿಲ್ಲ, ಅದಕ್ಕೋಸ್ಕರ ಕೊನೆಗೆ ಟೀಚರ್ ಆದೆ, ಮನೆ ಪಕ್ಕದಲ್ಲೇ ಒಂದು ಕೆಲಸ ಇತ್ತು, ಟೀಚರ್ ಆದೆ ಅನ್ನೋ ಕಾರಣಕ್ಕೋಸ್ಕರ ನಾವ್ಯಾರು ಕೂಡ ಟೀಚರ್ಗಳಾಗಿರುವಂಥದ್ದಲ್ಲ. ನಾವೆಲ್ಲರೂ ಕೂಡ ಟೀಚರ್ ಆಗಿರುವಂತಹ ಮೊಟ್ಟ ಮೊದಲನೆಯ ಉದ್ದೇಶ ಅದು ಸಮರ್ಥವಾಗಿರುವಂತಹ ರಾಷ್ಟ್ರ ನಿರ್ಮಾಣವನ್ನ ಮಾಡಬೇಕು ಅನ್ನುವಂತಹ ಪರಿಕಲ್ಪನೆಯೊಂದಿಗೆಯೇ ನಾವೆಲ್ಲ ಅಧ್ಯಾಪಕರಾಗಿರುವಂಥವ್ರು. ಐ ಆಮ್ ಅ ಟೀಚರ್ ಬೈ ಚಾಯ್ಸ್ ಅಂಡ್ ಐ ಆಮ್ ಅ ಟೀಚರ್ ಬೈ ಪ್ಯಾಷನ್. ಟೀಚಿಂಗ್ ಅನ್ನುವಂಥದ್ದು ಬರೀ ಫ್ಯಾಷನ್ ಅಲ್ಲ, ಅದು ನನ್ನ ಪ್ಯಾಷನ್, ಅದು ನನ್ನ ಬದುಕಿನ ಮೂಲ ಉದ್ದೇಶ. ನನ್ನ ಬದುಕಿನಲ್ಲಿ ಸ್ಥೈರ್ಯ ಧೈರ್ಯವನ್ನ ಜಾಗೃತಗೊಳಿಸುವಂತಹ ವೃತ್ತಿ ಮತ್ತು ಸೇವೆ ಅನ್ನುವಂತಹ ಭಾವನೆಯೊಂದಿಗೆ ನೀವುಗಳೆಲ್ಲರೂ ಕೂಡ ಶಿಕ್ಷಕ ವೃತ್ತಿಯನ್ನ ಒಪ್ಪಿದ್ದೇವೆ, ಅಪ್ಪಿದ್ದೇವೆ, ಅದರ ಜೊತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೇವೆ ಅನ್ನುವಂತಹ ಭಾವನೆಯೊಂದಿಗೆ ಇಡೀ ದೇಶಕ್ಕೆ ಮಾರ್ಗದರ್ಶನವನ್ನ ಕೊಡಬಲ್ಲಂತಹ ಸಾಮರ್ಥ್ಯ ಇರುವುದು ಕೇವಲ ಶಿಕ್ಷಕನಿಗೊಬ್ಬನಿಗೆ ಮಾತ್ರ. ಇತ್ತೀಚೆಗಷ್ಟೇ ಚುನಾವಣೆಗಳು ಮುಗಿದಿದೆ. ಹಾಲಿಯಾಗಿದ್ದಂತಹ ಅನೇಕರು ಮಾಜಿಗಳಾಗಿದ್ದಾರೆ, ಮಾಜಿಗಳಾಗಿದ್ದಂತಹ ಅನೇಕರು ಹಾಲಿಗಳಾಗಿದ್ದಾರೆ. ಇನ್ನೊಂದು 5 ವರ್ಷ ಬಿಟ್ಟ ನಂತರ ಮತ್ತನೇಕರು ಮಾಜಿಗಳಾಗ್ಲಿಕ್ಕಿದ್ದಾರೆ. ಈ ಜಗತ್ತಿನಲ್ಲಿ, ಇಡೀ ದೇಶದಲ್ಲಿ, ಭಾರತದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ನಮ್ಮ ರಾಮನಗರದಲ್ಲಿ, ನಮ್ಮ ತಾಲೂಕಿನಲ್ಲಿ, ನಮ್ಮ ಗ್ರಾಮದಲ್ಲಿ ಬೇರೆ ಬೇರೆ ವೃತ್ತಿಗಳನ್ನ ನಾವು ಗಮನಿಸ್ತೇವೆ. ಒಬ್ಬ IAS ಆಗಿರ್ತಾನೆ, ಒಬ್ಬ IPS ಆಗಿರ್ತಾನೆ, ಒಬ್ಬ ಕಲೆಕ್ಟರ್ ಆದ, DC ಆದ, AC ಆದ, ಬೇರೆ ಬೇರೆ ಹುದ್ದೆಗಳಿವೆ. ಆ ಎಲ್ಲ ಹುದ್ದೆಗಳಿಗೆ ಯಾವುದೋ ಒಂದು ಹಂತದಲ್ಲಿ ಆತ ನಿವೃತ್ತ ಆಗ್ಲೇಬೇಕು. ನಿವೃತ್ತನಾದ ನಂತರ ಒಬ್ಬ MLA 5 ವರ್ಷಗಳ ಟರ್ಮ್ ಮುಗಿದ ನಂತರ ಆತ ಮಾಜಿ MLA ಆಗ್ತಾನೆ, CM ಮಾಜಿ CM ಆಗ್ತಾರೆ. ಆದ್ರೆ ಪ್ರಾಯಶಃ ನಾನಂದುಕೊಂಡಂತೆ ಅತ್ಯಂತ ಗರ್ವ ಮತ್ತು ಹೆಮ್ಮೆ ಹಾಗೂ ಸ್ವಾಭಿಮಾನದಿಂದ ನಾನು ಉಲ್ಲೇಖ ಮಾಡೋದಾಗಿದ್ರೆ, ಈ ನಮ್ಮ ದೇಶದಲ್ಲಿ ಅಥವಾ ಇಡೀ ವಿಶ್ವದಲ್ಲಿ ಯಾವುದಾದರೂ ಒಂದು ವೃತ್ತಿ, ಯಾವುದಾದರೂ ಒಂದು ಸೇವಾ ಕಾರ್ಯ, ಯಾವುದಾದರೂ ಒಂದು ಹುದ್ದೆಯಲ್ಲಿ ಒಂದು 5 ವರ್ಷ, 10 ವರ್ಷ, 20 ವರ್ಷ, 30 ವರ್ಷ, 35 ವರ್ಷ ಕೆಲಸ ಮಾಡಿದ ಬಳಿಕ ಆತನನ್ನ ಮಾಜಿ ಅನ್ನುವ ಅಭಿಧಾನದೊಂದಿಗೆ ಗುರುತಿಸದೇ ಇರುವಂತಹ ಯಾವುದಾದ್ರೂ ಒಂದು ವೃತ್ತಿ ಇದ್ರೆ ಅದು ನಮ್ಮ ಶಿಕ್ಷಕ ವೃತ್ತಿ ಮಾತ್ರ. ನಿಮ್ಮ ಯಾವ ವಿದ್ಯಾರ್ಥಿ ಬೇಕಿದ್ರು ಇನ್ನೊಂದು 25-30 ವರ್ಷಗಳ ನಂತರ ನಿಮ್ಮನ್ನ ಭೇಟಿಯಾದಾಗ ಇವ್ರು ನನ್ನ ಮಾಜಿ ಟೀಚರ್ ಅಂತ ಯಾವತ್ತೂ ಹೇಳೋದಿಲ್ಲ, ಇವ್ರು ನಮ್ಮ ಟೀಚರ್. ಇವತ್ತಿಗೂ ನಮ್ಮ ಪ್ರೈಮರಿ ಸ್ಕೂಲ್ ಅಲ್ಲಿ ಪಾಠ ಮಾಡೋದಂತಹ ಗಣಿತ ಮೇಷ್ಟ್ರನ್ನ ನೆನಪು ಮಾಡ್ಕೊಳ್ಳಿ ಅಂತಂದ್ರೆ ನಿಮ್ಮ ಕಣ್ಣ ಮುಂದೆ ಅದಾಗ್ಲೇ ನಮ್ಮ ಮೇಷ್ಟ್ರು ಬಂದಾಯ್ತು. ಕನ್ನಡ ಪಾಠ ಮಾಡದಂಥವ್ರನ್ನ ನೆನಪು ಮಾಡ್ಕೊಳ್ಳಿ ಅಂತಂದ್ರೆ ಕನ್ನಡ ಪಾಠ ಮಾಡ್ತಾ ಇದ್ದ ಟೀಚರು ಅವರು ಮಾತೆ ಆಗಿದ್ರೆ ಲೇಡಿ ಟೀಚರ್ ಆಗಿದ್ರೆ ಅವ್ರು ಯಾವ ತರ ಸೀರೆ ಉಡ್ತಾ ಇದ್ರು, ಜೆಂಟ್ಸ್ ಆಗಿದ್ರೆ ಹ್ಯಾಕ್ ಪ್ಯಾಂಟ್ ಹಾಕೊಂಡ್ ಬರ್ತಾ ಇದ್ರು, ಹೇಗೆ ಪಂಚೆ ಉಟ್ಕೊಂಡ್ ಬರ್ತಾ ಇದ್ರು ಅನ್ನುವಂತಹ ಎಲ್ಲ ಚಿತ್ರಣಗಳು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಎದುರುಗಡೆ ಬರ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಮನಸ್ಸಿನಲ್ಲೂ ಕೂಡ, ಬದುಕಿನಲ್ಲಿಯೂ ಕೂಡ ಹೊಸ ಕಲ್ಪನೆಯನ್ನ ಸಾಕಾರಗೊಳಿಸುವಂತಹ ಪ್ರೇರಣೆಯನ್ನ ಕೊಡುವ ಅತ್ಯಂತ ಉತ್ಕೃಷ್ಟವಾಗಿರುವ, ಅದ್ಭುತವಾಗಿರುವಂತಹ ಶಿಕ್ಷಕ ವೃತ್ತಿಯಲ್ಲಿ ನಾವೇನಿದ್ದೇವೆ, ನಮ್ಮೆದುರುಗಡೆ ಕೆಲವೊಂದಷ್ಟು ಜವಾಬ್ದಾರಿಗಳಿವೆ. ತಾವು ಒರಿಸ್ಸಾ ರಾಜ್ಯದ ಬಗ್ಗೆ ಕೇಳಿರ್ಬೋದು. ಆ ಒರಿಸ್ಸಾ ರಾಜ್ಯದಲ್ಲಿ ಒಬ್ಬ ಶಿಕ್ಷಕರಿದ್ರು. ಸುಮಾರು 105-110 ವರ್ಷಗಳ ಹಿಂದಿನ ಘಟನೆ ಇದು. ಬ್ರಿಟಿಷ್ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಭಾರತದಲ್ಲಿ ನೈತಿಕ ಶಿಕ್ಷಣ ಮತ್ತು ರಾಷ್ಟ್ರೀಯ ಶಿಕ್ಷಣವನ್ನ ವಿದ್ಯಾರ್ಥಿಗಳಿಗೆ ಯಾಕೆ ಕೊಡಬೇಕು ಅನ್ನುವಂತಹ ಅನೇಕ ಕಲ್ಪನೆಗಳು ಇಡೀ ದೇಶದಾದ್ಯಂತ ನಡೀತಾ ಇತ್ತು. ಯಾವ ಭಾರತದಲ್ಲಿ ಗುರುಕುಲ ಪದ್ಧತಿ ಇತ್ತು, ಯಾವ ಭಾರತದಲ್ಲಿ ಗುರುಕುಲ ಪದ್ಧತಿಯ ಮೂಲಕ ರಾಷ್ಟ್ರ ನಿರ್ಮಾಣದ ಪ್ರೇರಣಾದಾಯಿ ಪರಿಕಲ್ಪನೆಗಳನ್ನ ನಮ್ಮ ಸಮಾಜ ಕೊಡ್ತಾ ಇತ್ತು. 12 ವರ್ಷ 14 ವರ್ಷ ಶಿಕ್ಷಣವನ್ನ ಪಡೆದಂತಹ ವಿದ್ಯಾರ್ಥಿಯೊಬ್ಬ ತನ್ನ ಗುರುಕುಲದಿಂದ ವಾಪಸ್ ತನ್ನ ಮನೆಗೆ ಹೋಗ್ಬೇಕಾಗಿದ್ರೆ, ಗೃಹಸ್ಥ ಧರ್ಮವನ್ನ ಪರಿಪಾಲಿಸೋದಿಕ್ ಹೋಗ್ಬೇಕಾಗಿದ್ರೆ ಯಾವ ಗುರುಗಳು ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅನ್ನುವಂತಹ ಭಾವನೆಯನ್ನ ವಿದ್ಯಾರ್ಥಿಗಳಿಗೆ ತುಂಬಿಸ್ತಾ ಇದ್ರು, ನಿಧಾನಕ್ಕೆ ಆ ಶಿಕ್ಷಣ ವ್ಯವಸ್ಥೆ ದೂರ ಆಗ್ತಾ ಹೋಯ್ತು. ಅಂತ ಸಂದರ್ಭದಲ್ಲಿ ಒರಿಸ್ಸಾದ ಒಬ್ಬ ಶಿಕ್ಷಣ ತಜ್ಞ ಗೋಪಬಂಧು ದಾಸ್ ಅನ್ನುವಂಥವ್ರು ತಮ್ಮ ವಿದ್ಯಾಸಂಸ್ಥೆಯಲ್ಲಿ ಫ್ರೀ ಎಜುಕೇಶನ್ ಅನ್ನ ಆಫರ್ ಮಾಡ್ತಾರೆ. ಬ್ರಿಟಿಷ್ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಗೆ ಒರಿಸ್ಸಾದ ವಿದ್ಯಾರ್ಥಿಗಳು ಹೋಗದೆ
ತಮ್ಮದೇ ಶಿಕ್ಷಣ ವ್ಯವಸ್ಥೆಗೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಗೋಪಬಂಧು ದಾಸ್ ಅನ್ನುವ ಸರ್ವಶ್ರೇಷ್ಠ ಭಾರತದ ಶಿಕ್ಷಣ ತಜ್ಞ ಉತ್ಕಲ ವಿದ್ಯಾಸಂಸ್ಥೆಗಳನ್ನ ನಿರ್ಮಾಣ ಮಾಡದಂತಹ ಪುಣ್ಯಾತ್ಮ ಒಂದು ಹೊಸ ಕಲ್ಪನೆಯನ್ನ ತಮ್ಮ ಸ್ಕೂಲಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆ ವಿದ್ಯಾಸಂಸ್ಥೆಯಲ್ಲಿ ಅಧ್ಯಯನ ಮಾಡಬೇಕು ಅಂತಿರುವಂತಹ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಅನ್ನ ಯಾವ ಆಧಾರದಲ್ಲಿ ಕೊಡ್ತಾರೆ ಅಂತಂದ್ರೆ, ಹಿಂದಿನ ಎಕ್ಸಾಮಿನೇಷನ್ ಅಲ್ಲಿ ಗಣಿತದಲ್ಲಿ 100ಕ್ಕೆ 100 ಅಂಕ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಫ್ರೀ ಎಜುಕೇಶನ್ ಅಲ್ಲ, ಆತ ಸಿಇಟಿ ಅಲ್ಲಿ ನೀಟ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದ್ದಾನೆ ಅನ್ನೋ ಕಾರಣಕ್ಕೋಸ್ಕರ ಫ್ರೀ ಎಜುಕೇಶನ್ ಅಲ್ಲ, ಅವನ ಹಿಂದೆ ವಶೀಲಿಬಾಜಿ ಇದೆ, ಇನ್ಫ್ಲೂಯೆನ್ಸ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಫ್ರೀ ಎಜುಕೇಶನ್ ಅಲ್ಲ. ಅವ್ರು ಮಾಡ್ತಾ ಇದ್ದಂತಹ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇತ್ತಂತೆ. ಪ್ರಾಯಶಃ ನಾವು ನೀವು ಕೆಲಸ ಮಾಡ್ತಾ ಇರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಒಂದು ವೇಳೆ ಇನ್ನೇನು ಜೂನ್ 1ನೇ ತಾರೀಕಿಗೆ ಸ್ಕೂಲ್ ಆರಂಭ ಆಗುತ್ತೆ, ಅದಕ್ಕಿಂತಲೂ ಮೊದಲು ನಮ್ಮ ಸ್ಕೂಲಲ್ಲೂ ನಾವು ಫ್ರೀ ಎಜುಕೇಶನ್ ಕೊಡ್ತೇವೆ, ಈ ಒಂದು ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡ್ತೀವಿ ಅಂದ್ರೆ ಎಷ್ಟು ಜನ ಪಾಸ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ 105-110 ವರ್ಷಗಳ ಹಿಂದೆ ಗೋಪಬಂಧು ದಾಸರು ಒರಿಸ್ಸಾದಲ್ಲಿ ಪ್ರಯತ್ನ ಪಟ್ಟಂತಹ ಒಂದು ಪರಿಕ್ರಮ ಇದು. ಎಲ್ಲಾ ಅಧ್ಯಾಪಕರು ಸೇರಿರ್ತಾರೆ, ವಿದ್ಯಾರ್ಥಿಗಳು ಬಂದಿರ್ತಾರೆ, ಹೆತ್ತವರು ಬಂದಿರ್ತಾರೆ. ಮಕ್ಕಳನ್ನ ಹೊರಗಡೆ ಆಟ ಆಡೋದಕ್ಕೆ ಬಿಡ್ತಾರೆ. ಹೊರಗಡೆ ಆಟ ಆಡಿ ಮಕ್ಕಳು ದಣಿದು ಬಂದ ನಂತರ ಪೋಷಕರನ್ನೆಲ್ಲ ಸಾಲಾಗಿ ಕುಳ್ಳಿರಿಸಿಕೊಂಡು ಇದೇ ಮಾದರಿಯಲ್ಲಿ ಒಂದು ಸ್ಕ್ರೀನ್ ಅನ್ನ, ತಂದೆ ತಾಯಿಯ ಮುಖ ಕಾಣದಂತೆ ಆದರೆ ತಂದೆ ಅಥವಾ ತಾಯಿಯ ಕಾಲುಗಳು ಪಾದಗಳು ಮಾತ್ರ ಕಾಣುವಂತೆ ಒಂದು ಸ್ಕ್ರೀನ್ ಅನ್ನ ಎಳೆದಿರ್ತಾರೆ. ಗೋಪಬಂಧು ದಾಸರ ಶಿಕ್ಷಕರೆಲ್ಲ ಘೋಷಣೆ ಮಾಡ್ತಾರಂತೆ, ವಿದ್ಯಾರ್ಥಿಗಳೇ, ನಿಮ್ಮ ತಂದೆ ಮತ್ತು ತಾಯಿಯ ಪಾದಗಳನ್ನ ಯಾರು ಸರಿಯಾಗಿ ಗುರುತಿಸುತ್ತೀರೋ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಉಚಿತ ಶಿಕ್ಷಣವನ್ನ ನೀಡುತ್ತೇವೆ. ಯಾವ ಮಗು ತನ್ನ ತಂದೆ ಮತ್ತು ತಾಯಿಯ ಪಾದಗಳನ್ನ ಕಾಲುಗಳನ್ನ ಸರಿಯಾಗಿ ಗುರುತಿಸ್ತದೆ ಆ ಮಗುವಿಗೆ ನಾವು ಶಿಕ್ಷಣವನ್ನ ಕೊಡ್ತೇವೆ. ಅಂದ್ರೆ ಶಿಕ್ಷಣದ ಪಡೆಯುವ ಮತ್ತು ಶಿಕ್ಷಣವನ್ನ ಕೊಡುವ ಮೊದಲನೆಯ ಹೆಜ್ಜೆ ಏನು ಅಂತಂದ್ರೆ, ಅದೇ ಗುರುಕುಲ ವ್ಯವಸ್ಥೆಯಲ್ಲಿ ಆಚಾರ್ಯರು ಹೇಳಿದಂತಹ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ತಂದೆ ಮತ್ತು ತಾಯಿಯಲ್ಲಿ ಭಗವಂತನನ್ನ ಕಾಣುವುದರ ಮೂಲಕ ನೀನು ಶಿಕ್ಷಾರ್ಥಿಯಾಗಬೇಕು, ನಿಜವಾದ ಅರ್ಥದ ವಿದ್ಯಾರ್ಥಿಯಾಗಬೇಕು ಅನ್ನುವಂತಹ ಯೋಚನೆಯನ್ನ ನಮ್ಮ ಸಮಾಜದಲ್ಲಿ ಸಾರಿ ಹೇಳಿದಂತಹ ಪುಣ್ಯಾತ್ಮ ಗೋಪಬಂಧು ದಾಸರು ಒಬ್ಬ ಶಿಕ್ಷಣ ತಜ್ಞರು ಹೌದು, ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಹೌದು. ನಾವೆಲ್ಲ ಇತಿಹಾಸದಲ್ಲಿ ಕೇಳಿದ್ದೇವೆ, ರಾಷ್ಟ್ರೀಯತೆಯ ಪರಿಕಲ್ಪನೆಗಳನ್ನ 64 ವಿದ್ಯೆಗಳನ್ನ ಒದಗಿಸುವ ಮೂಲಕ ಇಡೀ ವಿಶ್ವಕ್ಕೆ ಮಾದರಿಯಾಗಬಲ್ಲಂತಹ ವಿದ್ಯಾ ವ್ಯವಸ್ಥೆಯನ್ನ ರೂಪುಗೊಳಿಸಿದಂತಹ ವಿದ್ಯಾಸಂಸ್ಥೆ ನಾಲಂದಾ ವಿಶ್ವವಿದ್ಯಾನಿಲಯ, ತಕ್ಷಶಿಲಾ, ವಿಕ್ರಮಶಿಲಾದಂತಹ ಯೂನಿವರ್ಸಿಟಿಗಳ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ. ಆದರೆ ಆ ಯೂನಿವರ್ಸಿಟಿಗಳು ಇತಿಹಾಸದಲ್ಲಿ ಮಣ್ಣಾಗಿ ಹೋದಂತಹ ಕಥೆಯನ್ನು ನಾವು ಆಲಿಸಿದ್ದೇವೆ. ಒಂದು ಯೂನಿವರ್ಸಿಟಿ ಇದ್ದಕ್ಕಿದ್ದ ಹಾಗೆ ಇಲ್ಲವಾಗುವುದು ಅಂತಂದ್ರೆ, ಸಾವಿರಾರು ವರ್ಷಗಳ ಕಾಲ ಯಾವ ಘನ ಪರಂಪರೆಯನ್ನ ಕಾದು ಕಾಪಿಟ್ಟು ರಕ್ಷಣೆ ಮಾಡಿದಂತಹ ಒಂದು ಯೂನಿವರ್ಸಿಟಿ ಇಲ್ಲವಾಗುವುದು ಅಂತಂದ್ರೆ ಅದನ್ನ ಒಪ್ಪಿಕೊಳ್ಳುವಂಥದ್ದು ಬಹಳ ಕಷ್ಟ. ಸುಮಾರು 700-800 ವರ್ಷಗಳ ಕಾಲ ಆ ಮಾದರಿಯ ಒಂದು ಶಿಕ್ಷಣ ವ್ಯವಸ್ಥೆ ಈ ದೇಶದಲ್ಲಿ ಇರಲಿಲ್ಲ. ಯಾವ ಶಿಕ್ಷಣ ವ್ಯವಸ್ಥೆಯಿಂದ ವಿದ್ಯಾರ್ಥಿಗಳ ಬದುಕು ಶ್ರೇಷ್ಠವಾಗುವುದೋ, ಯಾವ ಶಿಕ್ಷಣ ವ್ಯವಸ್ಥೆಯಿಂದ ಒಬ್ಬ ವಿದ್ಯಾರ್ಥಿ ತನ್ನ ತಾಯಿ ನೆಲವನ್ನ ಸ್ವರ್ಗಕ್ಕಿಂತ ಮಿಗಿಲೆಂದು ಭಾವಿಸುವನೋ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅನ್ನುವಂತಹ ಭಾವನೆಯನ್ನ ನಮ್ಮ ಶಿಕ್ಷಣ ವ್ಯವಸ್ಥೆ ಕೊಡಬೇಕು ಅನ್ನುವಂತಹ ಪರಿಕಲ್ಪನೆ ಏನಿತ್ತು, ಅದನ್ನ ದೇಶದಲ್ಲಿ ಮತ್ತೆ ಹುಟ್ಟು ಹಾಕಬೇಕು ಅಂತ ಒಬ್ಬ ಯೋಗಿ, ಒಬ್ಬ ಸಂತ, ಒಬ್ಬ ಮಹಾಂತ ಯೋಚನೆಯನ್ನ ಮಾಡ್ತಾರೆ. 800 ವರ್ಷ ಆಗಿತ್ತು ನಾಲಂದಾ ಮಾದರಿಯ ಒಂದು ಯೂನಿವರ್ಸಿಟಿ ದೇಶದಲ್ಲಿ ಇಲ್ಲದೆ ಇದ್ದಾಗ ಅವರು ಶಿಕ್ಷಣ ಸಂಸ್ಥೆಯನ್ನ ಆರಂಭ ಮಾಡ್ತಾರೆ. ಅವ್ರ ಶಿಕ್ಷಣ ಸಂಸ್ಥೆಯನ್ನ ಆರಂಭ ಮಾಡಬೇಕಾಗಿದ್ರೆ ಒಂದು ಮೋಟೋ ಬೇಕಲ್ಲ. ಪ್ರತಿ ಶಿಕ್ಷಣ ಸಂಸ್ಥೆಗೂ ಕೂಡ ಹೀಗಿರಬೇಕು, ನನ್ನ ವಿದ್ಯಾಸಂಸ್ಥೆ ಹೀಗಿರಬೇಕು. ನಾವು ಕೆಲಸ ಮಾಡ್ತಾ ಇರುವಂತಹ ಪ್ರತಿ ಶಿಕ್ಷಣ ಸಂಸ್ಥೆಗೂ ಕೂಡ, ಅದರ ಮುಖ್ಯಸ್ಥರಿಗೂ ಕೂಡ, ಒಬ್ಬ ಅಧ್ಯಾಪಕನಿಗೂ ಕೂಡ ಒಂದು ಕಮಿಟ್ಮೆಂಟ್ ಇರುತ್ತೆ, ಒಂದು ಬದ್ಧತೆ ಇರುತ್ತೆ. ಒಂದು 10 ವರ್ಷಗಳ ನಂತರ KGಗೆ ಮಗು ಒಳಗಡೆ ಬಂದಿದೆ, SSLC ಪಾಸ್ ಆಗಿ ಹೊರಗಡೆ ಹೋಗ್ಬೇಕಾಗಿದ್ರೆ ಆ ಮಗು ಹೇಗಿರಬೇಕು? SSLC ಮುಗಿಸಿ PUCಗೆ ನನ್ನ ಕಾಲೇಜಿಗೆ ಬಂದಿದೆ, ಸೆಕೆಂಡ್ ಇಯರ್ PUC ಮುಗಿಸಿ ಹೋದವಾಗ ಆ ಮಗು ಹೇಗಿರ್ಬೇಕು? PUC ಮುಗಿಸಿ ನನ್ನ ಕಾಲೇಜಿಗೆ ಇಂಜಿನಿಯರಿಂಗ್ಗೋಸ್ಕರ ಬಂದಿದೆ, BTech MTech ಅನ್ನ ಮುಗಿಸ್ಬಿಟ್ಟು ನನ್ನ ವಿದ್ಯಾಸಂಸ್ಥೆಯಿಂದ ಒಬ್ಬ ಹುಡುಗ ಹೊರಗಡೆ ಹೋಗ್ಬೇಕಾಗಿದ್ರೆ ಹೇಗಿರ್ಬೇಕು ಅನ್ನುವಂತ ಪರಿಕಲ್ಪನೆ ಇಲ್ಲದೆ ವಿದ್ಯಾಸಂಸ್ಥೆಯನ್ನ ಕಟ್ಟಿದ್ರೆ ಅದು ಬಿಸ್ನೆಸ್ ಆಗ್ಬಿಡ್ತದೆ.
ಆ ಯೋಚನೆ ಇಲ್ಲದೆ ಕಟ್ಟಿಬಿಟ್ರೆ ಎಷ್ಟು ಫೀಸ್ ಬಂತು, ಇವತ್ತು ಎಷ್ಟು ಇನ್ವೆಸ್ಟ್ ಆಯ್ತು, ನಾಳೆ ಎಷ್ಟು ಲಾಭ ಮಾಡ್ಕೊಂಡಿದ್ದೇನೆ ಅನ್ನುವಂಥದ್ದು ಅದು ಬಿಸ್ನೆಸ್ ಆಗ್ತದೆ. ಶಿಕ್ಷಣ ಅನ್ನುವಂಥದ್ದು ವ್ಯಾಪಾರ ಅಲ್ಲ. ಶಿಕ್ಷಣ ಅನ್ನುವಂಥದ್ದು ವಿದ್ಯಾರ್ಥಿಗಳಿಗೆ ಷಣ್ಮುಖಗಳನ್ನ ತೋರಿಸುವಂತಹ 6 ಮುಖಗಳ ಮೂಲಕ ವಿದ್ಯಾರ್ಥಿಗಳನ್ನ ರಾಷ್ಟ್ರಪ್ರೇಮಿಯನ್ನಾಗಿ ಬದಲಾಯಿಸಬಲ್ಲಂತಹ ಶಿಕ್ಷಣ ಆಗಬೇಕು ಅನ್ನುವಂತಹ ಕನಸನ್ನ ಒಬ್ಬ ಪುಣ್ಯಾತ್ಮ ಈ ನಾಡಿನಲ್ಲಿ ಕಾಣ್ತಾರೆ. ಅವರೊಬ್ಬ ಟೀಚರ್, ಸಂಸ್ಕೃತದ ಉದ್ಧಾಮ ಪಂಡಿತ. ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೂಡ ಸುಮಾರು 5-6 ವರ್ಷಗಳ ಹಿಂದೆ ಬಂತು. ಅವ್ರು ಯೂನಿವರ್ಸಿಟಿ ಕಟ್ಟಿದ್ದು 105 ವರ್ಷಗಳ ಹಿಂದೆ. ಆ ಪುಣ್ಯಾತ್ಮ ಮದನ ಮೋಹನ ಮಾಲವೀಯ ಅಂತ ಅವ್ರ ಹೆಸರು. ತಾವೆಲ್ಲರೂ ಕೂಡ ಅವ್ರ ಹೆಸರನ್ನ ಖಂಡಿತವಾಗಿ ಕೇಳಿರ್ತೀರಿ. ಮದನ ಮೋಹನ ಮಾಲವೀಯರು ವಿದ್ಯಾಸಂಸ್ಥೆಯನ್ನ ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನ ಆರಂಭ ಮಾಡ್ತಾರೆ. ಬನಾರಸಿ ಅಂದಾಗ ಕಾಶಿ ವಿಶ್ವನಾಥ ನೆನಪಾಗ್ತಾನೆ. ಬನಾರಸ್ ಅಂತಂದಾವಾಗ ತಾಯಂದರಿಗೆ ಬನಾರಸಿ ಸೀರೆಗಳು ನೆನಪಾಗ್ತವೆ. ಬನಾರಸ್ ಅಂತಂದಾಗ ಗಂಗಮ್ಮ ನಮ್ಮ ಕಣ್ಣ ಎದುರುಗಡೆ ಬರ್ತಾಳೆ. ಅಂತಹ ಬನಾರಸ್ ಅಲ್ಲಿ, ಕಾಶಿಯಲ್ಲಿ ಒಂದು ಯೂನಿವರ್ಸಿಟಿಯನ್ನ ಕಟ್ಟಬೇಕು, ಬನಾರಸ್ ಹಿಂದೂ ಯೂನಿವರ್ಸಿಟಿಯನ್ನ ಕಟ್ಟಬೇಕು ಅಂತ ಯೋಚನೆ ಮಾಡಿದಂಥವ್ರು ಒಬ್ಬ ಶಿಕ್ಷಕ, ಒಬ್ಬ ಸಾಮಾನ್ಯ ಶಿಕ್ಷಕ ಮದನ ಮೋಹನ ಮಾಲವೀಯ ಅವರು ವಿದ್ಯಾಸಂಸ್ಥೆಯ ಒಳಗಡೆಯಿಂದ ಅಧ್ಯಯನ ಮಾಡಿ ಹೊರಗಡೆ ಬರುವ ವಿದ್ಯಾರ್ಥಿ ಹೇಗಿರಬೇಕು ಅನ್ನುವಂತಹ ಪರಿಕಲ್ಪನೆಗೆ ಒಂದು ಸೂತ್ರವಾಕ್ಯವನ್ನ ಕೊಡ್ತಾರೆ. ಪ್ರಾಯಶಃ ನಮ್ಮ ಎಲ್ಲ ಶಿಕ್ಷಕರಿಗೂ ಕೂಡ ನಾಳೆ ದಿವಸ ನಾವು ವಿದ್ಯಾರ್ಥಿಗಳಿಗೆ ಹೋಗಿ ಏನ್ ಪಾಠ ಮಾಡ್ತೇವೆ, ನಮ್ಮ ಎಲ್ಲರ ಮನಸ್ಸಿನಲ್ಲಿ ಒಂದು ಫ್ರೇಮ್ ಇರಬೇಕು. ನನ್ನ ಸ್ಟೂಡೆಂಟ್ ಕೇವಲ ಮಾರ್ಕ್ಸ್ ಓರಿಯೆಂಟೆಡ್ ಸಿಸ್ಟಮ್ ನಿಂದ ಹೊರಗಡೆ ಬರುವಂತಹ ವಿದ್ಯಾರ್ಥಿ ಆಗಬಾರದು. ನನ್ನ ಹುಡುಗನಿಗೆ 100ಕ್ಕೆ 100 ಅಂಕಗಳು ಬರ್ತವೆ, ನನ್ನ ಹುಡುಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಎಲ್ಲದರಲ್ಲೂ ಟಾಪ್ ಆಗಿರ್ತಾನೆ, ಆತ ಮನಸ್ಸು ಮಾಡಿದ್ರೆ ಪ್ರಾಯಶಃ ಏನೋ ಆಗಬಹುದು ಅನ್ನುವ 100 ಅಂಕಗಳ ಚೌಕಟ್ಟಿಗೆ ಮಾತ್ರ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳನ್ನ ತಯಾರುಗೊಳಿಸದೆ ಮದನ ಮೋಹನ ಮಾಲವೀಯ ಅವರು 6 ಅಂಶಗಳನ್ನ ಕೊಡ್ತಾರೆ. ಯಾವುದು ನಿಜವಾಗಿರುವಂತಹ ವಿದ್ಯೆ? ನನ್ನ ವಿದ್ಯಾಸಂಸ್ಥೆಯ ಒಳಗಡೆ ಬಂದಂತಹ ವಿದ್ಯಾರ್ಥಿ ಇಲ್ಲಿಂದ ಸೆಂಡ್ ಆಫ್ ಕಾರ್ಯಕ್ರಮ ಮುಗಿಸಿ ಹೊರಗಡೆ ಹೋಗ್ಬೇಕಾಗಿದ್ರೆ ಆತನನ್ನ ಸಮಾಜ ಹೇಗೆ ಗುರುತಿಸಬೇಕು ಅನ್ನುವಂತಹ ಪರಿಕಲ್ಪನೆಯ ಒಂದು ಸೂತ್ರವಾಕ್ಯವನ್ನ, ಒಂದು ಶ್ಲೋಕವನ್ನ ಕೊಡ್ತಾರೆ. ಸತ್ಯೇನ ಬ್ರಹ್ಮಚರ್ಯೇಣ ವ್ಯಾಯಾಮೇನ ಅಥ ವಿದ್ಯೆಯ ದೇಶಭಕ್ತಿಯ ಆತ್ಮತ್ಯಾಗೇನ ಸಮ್ಮಾನಾರ್ಹ ಸದಾಭವ. 6 ಸೂತ್ರಗಳು. ಸತ್ಯೇನ, ಒಬ್ಬ ವಿದ್ಯಾರ್ಥಿಯ ಶಿಕ್ಷಕನ ಬದುಕಿನ ಮೊಟ್ಟ ಮೊದಲನೆಯ ಧ್ಯೇಯ ಯಾವುದು ಅಂತಂದ್ರೆ ಸತ್ಯ ಪಥ, ಸತ್ಯಕ್ಕೋಸ್ಕರ ಬದುಕುವಂಥದ್ದು. ನಮಗೆ ಸತ್ಯ ಅಂತ ಹೇಳಿದಾಗ ತಕ್ಷಣ ನೆನಪಾಗುವುದು ನಮ್ಮೆಲ್ಲರಿಗೂ ಸತ್ಯ ಹರಿಶ್ಚಂದ್ರ ಮಾತ್ರ. ಅವನು ಬಿಟ್ಟು ನಮ್ಮ ಅಕ್ಕಪಕ್ಕ, ನಮ್ಮ ಕುಟುಂಬ, ನಮ್ ತಂದೆ, ನಮ್ ತಾಯಿ, ನಮ್ ಚಿಕ್ಕಪ್ಪ, ದೊಡ್ಡಪ್ಪ, ಮಾವ, ನೆಂಟ್ರು, ಇಷ್ಟರು ಎಲ್ಲ ಬಿಡಿ, ನಮಗೆ ನಾವೇ ನೆನಪಾಗುವುದಿಲ್ಲ. ಸತ್ಯ ಅಂದಾಗ ನೆನಪಾಗುವುದೇ ಹರಿಶ್ಚಂದ್ರ. ಆದ್ರೆ ನನ್ನ ವಿದ್ಯಾರ್ಥಿಯನ್ನ ಸಮಾಜ ನೆನಪಿಟ್ಟುಕೊಳ್ಳಬೇಕಾಗಿರುವಂಥದ್ದು ಸತ್ಯಕ್ಕೋಸ್ಕರ. ಸತ್ಯಕ್ಕಾಗಿ ನನ್ನ ವಿದ್ಯಾರ್ಥಿಯನ್ನ ಸಮಾಜ ನೆನಪಿಟ್ಕೊಳ್ಬೇಕು. 2ನೇದ್ದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂತಂದರೆ ಅಧ್ಯಯನವನ್ನ ಮಾಡುವ ಹೊತ್ತಿನಲ್ಲಿ ಉಳಿದೆಲ್ಲ ಕಲ್ಪನೆಗಳಿಗೆ ಆಸ್ಪದವಿಲ್ಲದಂತೆ ಪರಿಪೂರ್ಣವಾಗಿ ತನ್ನನ್ನ ತಾನು ಶಿಕ್ಷಣದಲ್ಲಿಯೇ ತೊಡಗಿಸಿಕೊಳ್ಳುವಂಥದ್ದು. 3ನೇಯದ್ದು ವ್ಯಾಯಾಮ. ಇವತ್ತು ವ್ಯಾಯಾಮ ಮಕ್ಕಳಿಗೆ ಎಲ್ಲಿದೆ? ಬರಿಯ ಬೆರಳುಗಳಿಗೆ ಮಾತ್ರ ವ್ಯಾಯಾಮ ಇದೆ ಮಕ್ಕಳಿಗೆ, ಕಣ್ಣುಗಳಿಗೆ ಮಾತ್ರ ವ್ಯಾಯಾಮ ಇದೆ, ಶರೀರಕ್ಕೆ ವ್ಯಾಯಾಮ ಇಲ್ಲ. ಮೊಬೈಲ್ ಅನ್ನ ಕೊಡ್ತಾ 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 ಬರಿಯ ಬೆರಳುಗಳಿಗೆ ಮಾತ್ರ ಸ್ವೈಪ್ ಮಾಡುವುದಕ್ಕೆ ಮಾತ್ರ ಮಕ್ಕಳಿಗೆ ವ್ಯಾಯಾಮ ಇದೆ ಅಷ್ಟೇ ಹೊರತು ವ್ಯಕ್ತಿಯ ವ್ಯಕ್ತಿತ್ವ ಅರಳುವುದಕ್ಕೆ, ಸರ್ವಾಂಗೀಣ ಪ್ರಗತಿಯನ್ನ ಸಾಧಿಸುವುದಕ್ಕೆ ಶಾರೀರಿಕ ವ್ಯಾಯಾಮವು ಮುಖ್ಯ ಅನ್ನುವಂತಹ ಭಾವನೆಯನ್ನ ಕೊಡ್ತಾರೆ. 4ನೇಯದ್ದು ವಿದ್ಯೆಯ. ಯಾವುದು ವಿದ್ಯೆ ಅಂತಂದ್ರೆ ಕೇವಲ ಅಂಕಗಳನ್ನ ಗಳಿಸಿ ಕೊಡುವಂಥದ್ದಷ್ಟೇ ವಿದ್ಯೆ ಅಲ್ಲ, ತನ್ನನ್ನ ತಾನು ಪ್ರಕಾಶಗೊಳಿಸುವಂತಹ ವ್ಯವಸ್ಥೆಯು ಕೂಡ ವಿದ್ಯೆ ಅನ್ನುವ ಭಾವನೆಯನ್ನ ಅವರು ತುಂಬುತ್ತಾರೆ. 5ನೇಯ ಬಹಳ ಮುಖ್ಯವಾಗಿರುವ ಅಂಶ ದೇಶಭಕ್ತಿ. ಶಿಕ್ಷಣದ ಒಂದು ಭಾಗ ಅದು ದೇಶಭಕ್ತಿಯೂ ಕೂಡ ಆಗಿದೆ. ತನ್ನ ದೇಶದ ಮೇಲೆ ಪ್ರೀತಿಯನ್ನ ಜಾಗೃತಗೊಳಿಸುವಂತಹ ಕೆಲಸವೂ ಕೂಡ ಶಿಕ್ಷಣದ ಒಂದು ಭಾಗ. ದೇಶಭಕ್ತಿ ಅಂತಂದ್ರೆ ಅದು ಬೇರೆ. ದೇಶಭಕ್ತಿಯನ್ನ ಇನ್ಯಾವುದೋ ಒಂದು ಫ್ಯಾಕ್ಟರಿಯಲ್ಲಿ ಮಕ್ಕಳಿಗೆ ಕೊಡೋದಿಕ್ ಸಾಧ್ಯ? ನಮ್ಮ ಸ್ಕೂಲ್ ಫ್ಯಾಕ್ಟರಿಯಲ್ಲಿ ಬರೀ A+B² ಮಾತ್ರ ನಾವು ಹೇಳ್ಕೊಡ್ತೀವಿ ಅನ್ನುವಂಥದ್ದಲ್ಲ. ಶಿಕ್ಷಣದ ಒಳಗಡೆ ದೇಶಭಕ್ತಿಯೂ ಕೂಡ ಬಂದ್ಬಿಡುತ್ತದೆ. ಇದು ಮಾಲವೀಯರು ಕೊಟ್ಟಂತಹ ಸೂತ್ರ. ಒಬ್ಬ ಕವಿ ತುಂಬಾ ಸೊಗಸಾಗಿ ಉಲ್ಲೇಖ ಮಾಡ್ತಾನೆ.
ನಮ್ಮ ವಿದ್ಯಾಸಂಸ್ಥೆಗಳು ಮಕ್ಕಳಲ್ಲಿ ತುಂಬಬೇಕಾಗಿರುವಂತಹ ಆದರ್ಶಗಳು ಹೇಗೆ ಅನ್ನುವಂಥದ್ದನ್ನ ಕವಿ ಹೇಳ್ತಾನೆ. ಭಾರತ ಅಂದ್ರೆ ಏನು ಅಂತ ಕವಿಯಲ್ಲೊಬ್ಬರು ಪ್ರಶ್ನೆ ಮಾಡಿ ಕೇಳಿದ್ರಂತೆ. ಭಾರತವೆಂದರೆ ಏನು? ನಾವು ನೀವು ಭಾರತ ಅಂದ್ರೆ ಏನು, ರಾಷ್ಟ್ರೀಯವಾದ ಅಂದ್ರೆ ಏನು, ರಾಷ್ಟ್ರವಾದ ಅಂದ್ರೆ ಏನು, ರಾಷ್ಟ್ರ ಪ್ರಜ್ಞೆ ಅಂದ್ರೆ ಏನು, ದೇಶ ಪ್ರೇಮ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳುವಾಗ ನಾವು ನೀವು ಬೇರೆ ಬೇರೆ ಉದಾಹರಣೆಗಳನ್ನ ಕೊಡಬಹುದು. ಈ ಸಲ ಕಪ್ ನಮ್ದೆ ಅನ್ನುವುದೇ ದೇಶ ಪ್ರೇಮ. ವಿರಾಟ್ 100 ಹೊಡೆದಾಗ ಕುಣಿದು ಕುಪ್ಪಳಿಸುವುದೇ ದೇಶ ಪ್ರೇಮ. ಅದೊಂದು ಭಾಗ ಇರಬಹುದಷ್ಟೇ. ಆದ್ರೆ ದೇಶ ಅಂದಾಗ ನಿನ್ನ ಮನಸ್ಸಿನಲ್ಲಿ ಯಾವ ಭಾವನೆ ಮೂಡುತ್ತೆ ಅಂದಾಗ ಆ ಕವಿ ಬಹಳ ಸೊಗಸಾಗಿ ಹಿಂದಿಯ 4 ವಾಕ್ಯಗಳನ್ನ ಹೇಳ್ತಾನೆ. ಭಾರತ್ ಕೋಯಿ ಜಮೀನ್ ಕಾ ಟುಕಡಾ ನಹಿ, ಭಾರತ್ ಕೋಯಿ ಜಮೀನ್ ಕಾ ಟುಕಡಾ ನಹಿ, जीता जागता राष्ट्र पुरुष है, ये वंदन की धरती है, ये अभिनंदन की धरती है, ये अर्पण की धरती है, ये तर्पण की धरती है, बिंदु बिंदु में सिंधु है, कंकर कंकर में शंकर है, हम लोग जिएंगे तो इस धरती के लिए और मरेंगे तो इस धरती के लिए. ಆ ಕವಿ ಹತ್ರ ಕೇಳಿದ್ರಂತೆ, ಸರಿಯಪ್ಪ ನೀನು ಬದುಕಿದ್ರು ಭಾರತಕ್ಕೋಸ್ಕರ, ಸತ್ತರೂ ಭಾರತಕ್ಕೋಸ್ಕರ, ಸತ್ತ ಮೇಲೇನು, ಮರ್ನೆಕೆ ಬಾದ್, ಸತ್ತ ಮೇಲೇನು ಅಂತ ಒಂದು ಪ್ರಶ್ನೆ ಕೇಳುವಾಗ ಆ ಕವಿ ಮಾತನ್ನ ಮುಂದುವರಿಸ್ಕೊಂಡು ಹೇಳ್ತಾನೆ, ಅವ್ರ ಮರ್ನೆಕೆ ಬಾದ್, ನಾವು ಸತ್ತ ಮೇಲೆ ನಮ್ಮ ಶರೀರಕ್ಕೆ ಬೆಂಕಿ ಕೊಡ್ತಾರೆ, ಚಿತಾಭಸ್ಮವನ್ನ ಮೂಳೆಗಳ ಸಹಿತ ಯಾವ್ದಾದ್ರು ನದಿ ಕೊಂಡೋಗಿ ಬಿಟ್ರೆ ಮೋಕ್ಷ ಸಿಗ್ತದೆ ಅನ್ನುವಂಥದ್ದು ಭಾರತೀಯರ ನಂಬಿಕೆ, ನಮ್ಮ ನಂಬಿಕೆ ಅದು. ನಮ್ ಚಿತಾಭಸ್ಮವನ್ನ ನದಿ ನೀರಿಗೆ ಬಿಡಬೇಕು ಅನ್ನುವಂತಹ ನಂಬಿಕೆ ಏನಿದೆ, ಆ ಕವಿ ಹೇಳ್ತಾನೆ, ಅವ್ರ ಮರ್ನೆಕೆ ಬಾದ್ ಗಂಗಾ ಜಲ್ ಮೇ ಬೆಹತಿ ಹುಯಿ ಹಮಾರಿ ಅಸ್ಥಿಯೋ ಕೋ ಕೋಯಿ ಕಾನ್ ಲಗಾಕರ್ ಸುನೇಗಾ. ನಾಳೆ ನಾನು ಸಾಯ್ತೀನಲ್ಲ, ಸತ್ತ ಮೇಲೆ ನನ್ನ ಶರೀರಕ್ಕೆ ಬೆಂಕಿ ಕೊಡ್ತಿರಲ್ಲ, ನನ್ನ ಮೂಳೆಗಳನ್ನೆಲ್ಲ ಒಂದು ಮಡಿಕೆಯಲ್ಲಿ ಹಾಕಿ ಆ ಮೂಳೆಗಳನ್ನ ನದಿಯ ನೀರಿನಲ್ಲಿ ತೇಲಿ ಬಿಡ್ತಿರಲ್ಲ, ಗಂಗಾ ನದಿಯಲ್ಲೋ ಸರಸ್ವತಿಯಲ್ಲೋ ನೇತ್ರಾವತಿಯಲ್ಲೋ ನನ್ನ ಶರೀರದ ಮೂಳೆಗಳನ್ನ ನೀವು ತೇಲ್ ಬಿಡ್ತಿರಲ್ಲ, ಆ ನೀರಿನಲ್ಲಿ ಸಾಗಿ ಹೋಗುವ ಮೂಳೆಗಳಿಗೆ ನೀವೇನಾದರೂ ಕಿವಿಗೊಟ್ಟು ಕೇಳಿಸಿದರೆ, गंगा जल में बहती हुई हमारी अस्थियों को कोई कान लगाकर सुनेगा तो एक ही आवाज आएगी, भारत माता की जय, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ ಆ ಒಬ್ಬ ಕವಿ ಉಲ್ಲೇಖ ಮಾಡ್ತಾನಲ್ಲ, ಆ ರಾಷ್ಟ್ರೀಯ ಚಿಂತನೆಗಳ ಕುರಿತಾಗಿರುವ ಆದರ್ಶಗಳನ್ನ ನಮ್ಮ ಮಕ್ಕಳಿಗೆ ಕೊಡುವುದಕ್ಕೆ ಇದು ಸಕಾಲ. ಒಬ್ಬ ಶಿಕ್ಷಕನಿಂದ ಮಾತ್ರ ಅದನ್ನ ಮಾಡೋದಕ್ಕೆ ಸಾಧ್ಯವಾಗ್ತದೆ. ಇವತ್ತು ಯಾಕೆ ರಾಷ್ಟ್ರೀಯತೆಯ ಪರಿಕಲ್ಪನೆಯ ಶಿಕ್ಷಣ ನಮ್ಮ ಸಮಾಜಕ್ಕೆ ಅನಿವಾರ್ಯವಾಗಿದೆ? 1960ರಲ್ಲಿ ಕನ್ನಡದ ಒಬ್ಬ ಖ್ಯಾತ ಲೇಖಕ, ಸರಸ್ವತಿ ಸಮ್ಮಾನ್ ಪುರಸ್ಕೃತ ಸಾಹಿತಿ, ಒಂದು ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡ್ತಾರೆ. ಅವರು ಬಹಳ ನೋವಿನಿಂದ ಉಲ್ಲೇಖ ಮಾಡ್ತಾರೆ. 1950, 60, 70ರ ದಶಕದಲ್ಲಿ ವಿಯೆಟ್ನಾಂ ಅಂತ ನೀವೊಂದು ದೇಶವನ್ನ ಕೇಳಿದಿರಿ. ಆ ದೇಶದ ಪ್ರತಿನಿಧಿಯೊಬ್ಬರು ಅಮೆರಿಕಾದ ಜೊತೆಗೆ ಗುದ್ದಾಡಿ ಬಡಿದಾಡಿ ಗೆದ್ದಂತಹ ವಿಯೆಟ್ನಾಂ ಅನ್ನುವ ದೇಶ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳುತ್ತದೆ. ವಿಯೆಟ್ನಾಂನ ಪ್ರತಿನಿಧಿಯೊಬ್ಬರು ಭಾರತಕ್ಕೆ ಬರ್ತಾರೆ, ಭೇಟಿ ಕೊಡೋದಕ್ಕೆ ಅಂತ ಬರ್ತಾರೆ. ಸಾಮಾನ್ಯವಾಗಿ ಭಾರತಕ್ಕೆ ಯಾರೇ ವಿದೇಶಿ ಗಣ್ಯರು ಬಂದರೂ ಕೂಡ ಆ ವಿದೇಶಿ ಗಣ್ಯರನ್ನ ಕೆಲವೊಂದಷ್ಟು ಪ್ರದೇಶಗಳಿಗೆ, ಕೆಲವೊಂದಷ್ಟು ಸ್ಥಳಗಳಿಗೆ ಕರೆದುಕೊಂಡು ಹೋಗುವಂಥದ್ದು ವಾಡಿಕೆ, ಒಂದು ಪ್ರೋಟೋಕಾಲ್ ಅಂತ ಇದೆ. ಅವರಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋದ ನಂತರ ಅವರ ಭೇಟಿ ಎಲ್ಲ ಮುಕ್ತಾಯ ಆಯ್ತು. ಈ ವಿಯೆಟ್ನಾಂ ಪ್ರತಿನಿಧಿ ಭಾರತಕ್ಕೆ ಬಂದಿದ್ದಾಗ ಅವರನ್ನ ಅನೇಕ ಪ್ರದೇಶಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಎಲ್ಲ ಆದ ನಂತರ ನಮ್ಮ ಅಧಿಕಾರಿಗಳು ಹೇಳ್ತಾರಂತೆ, ಸರಿ ಮುಗಿದೋಯ್ತು, ನಮ್ ಭೇಟಿ ಎಲ್ಲ ಮುಗಿದೋಯ್ತು. ವಿಯೆಟ್ನಾಂ ಪ್ರತಿನಿಧಿ ಹೇಳಿದ್ರು, ಇಲ್ಲ ಇಲ್ಲ, ನನಗೆ ಭಾರತದ ಇನ್ನೊಂದು ಪ್ರದೇಶಕ್ಕೆ ಭೇಟಿ ಕೊಡಬೇಕು. ಆ ಪ್ರದೇಶಕ್ಕೆ ನಾನೇನಾದ್ರೂ ಭೇಟಿ ಕೊಡದೆ ಅಲ್ಲಿಂದ ಒಂದು ಮುಷ್ಟಿ ಮಣ್ಣನ್ನೇನಾದ್ರೂ ನಾನು ನನ್ನ ವಿಯೆಟ್ನಾಂ ದೇಶಕ್ಕೆ ತೆಗೆದುಕೊಂಡು ಹೋಗದೇ ಇದ್ರೆ ನೆಕ್ಸ್ಟ್ ಫ್ಲೈಟ್ ಅಲ್ಲಿ ಅವ್ರು ವಾಪಸ್ ನನ್ನ ದೇಶಕ್ಕೆ ನನ್ನನ್ನ ಕಳಿಸ್ಕೊಡ್ತಾರೆ. ಭಾರತದ ಅಧಿಕಾರಿಗಳಿಗೆ ಆಶ್ಚರ್ಯ ಆಯ್ತು. ಸ್ವಾತಂತ್ರ್ಯ ಬಂದ ನಂತರದ 10-12 ವರ್ಷಗಳಲ್ಲಿ ಇಲ್ಲಿ ತನಕ ವಿದೇಶಗಳಿಂದ ಭಾರತಕ್ಕೆ ಯಾರೆಲ್ಲ ಬಂದಿದ್ದಾರೆ, ಅವರು ಯಾವೆಲ್ಲ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಆ ಎಲ್ಲ ಸ್ಥಳಗಳಿಗೆ ನಿಮ್ಮನ್ನ ಕರ್ಕೊಂಡು ಹೋಗಿದ್ದೇನೆ. ಇನ್ ಯಾವುದೇ ಭಾರತದಲ್ಲಿ ಅಂತ ಸ್ಥಳ ಇಲ್ಲ ಸ್ವಾಮಿ, ಇಲ್ಲಿಂದ ಒಂದ್ ಹಿಡಿ ಮಣ್ಣನ್ನ ತಗೊಂಡೋಗಿ ವಿಯೆಟ್ನಾಂ ದೇಶದ ಮ್ಯೂಸಿಯಂ ಅಲ್ಲಿ ಇಡುವಂತಹ ಸ್ಥಳ ಬೇರೆ ಯಾವುದೂ ನಮ್ಮ ದೇಶದಲ್ಲಿ ಇಲ್ಲ. ಭಾರತದ ಅಧಿಕಾರಿ ಕೊಡುವಂತಹ ಉತ್ತರ.
ವಿಯೆಟ್ನಾಂನ ಅಧಿಕಾರಿಗಳು ಹೇಳ್ತಾರೆ, ಇಲ್ಲ, ನಿಮ್ಮ ದೇಶದಲ್ಲಿ ಮಹಾರಾಷ್ಟ್ರ ಅಂತ ಒಂದು ರಾಜ್ಯ ಇದೆ. ಆ ಮಹಾರಾಷ್ಟ್ರದಲ್ಲಿ ರಾಯಗಢ ಅಂತ ಒಂದು ಸ್ಥಳ ಇದೆ. ಆ ರಾಯಗಢಕ್ಕೆ ನಾನು ಭೇಟಿ ಕೊಡ್ಲೇಬೇಕು. ಶಿವಾಜಿ ಮಹಾರಾಜರ ಪ್ರತಿಮೆಯ ಎದುರುಗಡೆ ನನ್ನ ತಲೆಯನ್ನ ನೆಲಕ್ಕೆ ಬಗ್ಗಿಸಿ ಅಲ್ಲಿಂದ ಒಂದು ಚಿಟಿಕೆ ಮಣ್ಣನ್ನ ನನ್ನ ಊರಿಗೆ ನಾನು ತಗೊಂಡು ಹೋಗ್ಲೇಬೇಕು. ಯಾಕೆ ಅಂತ ನಮ್ಮ ಅಧಿಕಾರಿಗಳ ಪ್ರಶ್ನೆ ಮಾಡಿದವಾಗ ವಿಯೆಟ್ನಾಂನ ಅಧಿಕಾರಿಗಳು ಕೊಟ್ಟಂತಹ ಉತ್ತರ, ನಮ್ಮ ದೇಶದ ಜನ ಸ್ವಾತಂತ್ರ್ಯಕ್ಕೋಸ್ಕರ ಹಪಹಪಿಸ್ತಾ ಇದ್ದಾಗ, ನಮ್ಮ ದೇಶದ ಜನ ಸ್ವಾತಂತ್ರ್ಯವನ್ನ ಪಡೆಯಲೇಬೇಕೆಂದು ಹೋರಾಟದಲ್ಲಿ ತೊಡಗಿದ್ದಾಗ, ಶತ್ರುಗಳ ವಿರುದ್ಧ ಹೋರಾಡುವುದಕ್ಕೆ ನಮಗೆ ಪ್ರೇರಣೆಯನ್ನ ಕೊಟ್ಟಂತಹ ಪುಣ್ಯಾತ್ಮ ಭಾರತದ ಶಿವಾಜಿ ಮಹಾರಾಜ್. ಆ ಭಾರತದ ಶಿವಾಜಿ ಮಹಾರಾಜರ ಗೆರಿಲ್ಲಾ ಯುದ್ಧ ತಂತ್ರದ ಭಾಗ ಇಲ್ಲದೆ ಇದ್ರೆ ವಿಯೆಟ್ನಾಂ ಇವತ್ತಿಗೂ ಕೂಡ ಅನಾಥವಾಗಿಯೇ ಪಾರತಂತ್ರ್ಯದಲ್ಲೇ ಇರಬೇಕಾಗಿತ್ತು. ಇವತ್ತು ನಾವು ಸ್ವಾತಂತ್ರ್ಯವನ್ನ ಪಡೆದಿದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣ ಭಾರತದ ಶಿವಾಜಿ ಮಹಾರಾಜರು ಅಂತ ವಿಯೆಟ್ನಾಂನ ಅಧಿಕಾರಿಗಳು ಉಲ್ಲೇಖ ಮಾಡ್ತಾರಂತೆ. ನಮ್ಮ ಮಕ್ಕಳಿಗೆ ನಮ್ಮ ದೇಶದ ರಾಷ್ಟ್ರ ಪುರುಷರ ಕಥೆಗಳನ್ನ ಹೇಳುವ ಅವಕಾಶವನ್ನ ನಾವೆಷ್ಟು ಬಳಸಿಕೊಂಡಿದ್ದೇವೆ. ಒಬ್ಬ ವಿಯೆಟ್ನಾಂನ ಅಧಿಕಾರಿಗೆ ಶಿವಾಜಿ ಮಹಾರಾಜರ ಆದರ್ಶರಾಗ್ತಾರೆ. ಒಬ್ಬ ವಿಯೆಟ್ನಾಂನ ಅಧಿಕಾರಿಗೆ ಇಡೀ ಜಗತ್ತಿನ ಮೊಟ್ಟ ಮೊದಲನೆಯ ನೌಕಾ ಸೇನೆಯನ್ನ ಸ್ಥಾಪನೆ ಮಾಡಿದ ಶಿವಾಜಿ ಮಹಾರಾಜರ ಹೀರೋ ಆಗ್ತಾರೆ. ಒಬ್ಬ ವಿದೇಶಿ ಅಧಿಕಾರಿಗೆ ಸಮುದ್ರದ ನಡುವೆ ಕೋಟೆಯೊಂದನ್ನ ಕಟ್ಟಿದಂತಹ ಶಿವಾಜಿ ಮಹಾರಾಜರ ಆದರ್ಶರಾಗ್ತಾರೆ. ಒಬ್ಬ ವಿಯೆಟ್ನಾಂನ ಅಧಿಕಾರಿಗೆ ಮೊಟ್ಟ ಮೊದಲ ಬಾರಿಗೆ ಗೆರಿಲ್ಲಾ ಯುದ್ಧ ತಂತ್ರದ ಮೂಲಕ ಶತ್ರುಗಳನ್ನ ಗೆದ್ದಂತಹ ಸಾಮಾನ್ಯ ಕಾಡಿನ ಹುಡುಗರನ್ನ ಸೇರಿಸಿಕೊಂಡು ಒಂದು ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡದಂತಹ ಶಿವಾಜಿ ಮಹಾರಾಜರ ಆದರ್ಶರಾಗ್ತಾರೆ. ನನ್ನ ಪಾಠದ ಚಟುವಟಿಕೆಗಳ ಒಳಗಡೆ, ನನ್ನ ಸೋಷಿಯಲ್ ಸ್ಟಡೀಸ್ ಪಾಠದ 40 ನಿಮಿಷಗಳ ಪೀರಿಯಡ್ ಅಲ್ಲಿ 2 ನಿಮಿಷಗಳ ಕಾಲ ಆ ಮಗುವಿಗೆ, ತರಗತಿಯಲ್ಲಿರುವಂತಹ ಮಗುವಿಗೆ ರಾಷ್ಟ್ರೀಯತೆಯ ಚಿಂತನೆಯನ್ನ ಕೊಡೋದಿಕ್ಕೆ ನನಗೆ ಸಾಧ್ಯ ಆಗುವುದಿಲ್ಲವೇ? ಗಣಿತ ಪಾಠ ಮಾಡ್ತಾನೆ. ಗಣಿತ ಪಾಠ ಮಾಡಬೇಕಾಗಿದ್ರೆ ಪೈಥಾಗೊರಸ್ ಪ್ರಮೇಯವನ್ನ ಹೇಳಬೇಕು, ಯೂಲರ್ ಪ್ರಮೇಯವನ್ನ ಹೇಳಬೇಕು, ಬೇರೆ ಬೇರೆ ಪ್ರಮೇಯಗಳನ್ನ ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ತೇವೆ. ಆದ್ರೆ ಅವಕಾಶ ಸಿಕ್ಕಿದಾಗ ಅದೇ ನಮ್ಮ ಮಕ್ಕಳಿಗೆ ಮೊಟ್ಟ ಮೊದಲ ಬಾರಿಗೆ ಬರಿಯ ಗಣ್ಣಿನಲ್ಲಿ ಆಕಾಶ ಕಾಯಗಳನ್ನ ಗುರುತಿಸಿ, ಬರಿಯ ಕಣ್ಣಿನಲ್ಲಿ ಆಕಾಶ ಕಾಯಗಳನ್ನ ಗುರುತಿಸಿ ಎಷ್ಟೋ ರಾತ್ರಿಗಳ ಕಾಲ ತಾನು ನಿದ್ದೆಯನ್ನ ಬಿಟ್ಟು ಆರ್ಯಭಟೀಯಂ ಅನ್ನುವಂತಹ ಸೂತ್ರವನ್ನ ಸಮಾಜಕ್ಕೆ ಕೊಟ್ಟಂತಹ ಆರ್ಯಭಟನ ಬಗ್ಗೆ, ಇಡೀ ವಿಶ್ವಕ್ಕೆ ಆದರ್ಶಪ್ರಾಯವಾಗಿರುವಂತಹ ಗಣಿತ ಶಾಸ್ತ್ರದಲ್ಲಿ ತ್ರಿಕೋನಮಿತಿ, ಟ್ರಿಗನೋಮೆಟ್ರಿಯನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ಟಂತಹ ಭಾಸ್ಕರಾಚಾರ್ಯರನ್ನ, ಪೈಥಾಗೊರಸ್ ಪ್ರಮೇಯದ ಮೂಲ ಸ್ವರೂಪವನ್ನ ಜಗತ್ತಿಗೆ ಕೊಟ್ಟಂತಹ ಬೋಧಾಯನರನ್ನ, ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ನಿಖರವಾಗಿರುವಂತಹ ವ್ಯವಸ್ಥೆಯನ್ನ ಕ್ರಮಯೋಜನೆ ಮತ್ತು ವಿಕಲ್ಪಗಳು ಅಂತ ನಾವೇನು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ತೇವೆ, ಅದನ್ನ ನಿಖರವಾಗಿ ಹೇಳಿಕೊಟ್ಟಂತಹ ನಮ್ಮ ಕರ್ನಾಟಕದ ಮಹಾವೀರಾಚಾರ್ಯರನ್ನ ನಮ್ಮ ಮಕ್ಕಳಿಗೆ ನನ್ನ ತರಗತಿಯ ಒಳಗಡೆ ನಾನು ಕಲಿಸ್ಕೊಡುವುದಕ್ಕೆ ಸಾಧ್ಯವಾಗುತ್ತೆ ಅಂತಂದ್ರೆ, ನಾನು 40 ನಿಮಿಷಗಳ ಅವಧಿಯಲ್ಲಿ ಅಂಕ ಗಳಿಸುವುದಕ್ಕೆ ಎಷ್ಟು ಹೇಳಿಕೊಡ್ತೇನೋ ಅದು ಬೇಕು. ಅದರ ಜೊತೆಯಲ್ಲಿ ಈ ದೇಶದ ಹೆಮ್ಮೆ, ಈ ದೇಶದ ಸ್ವಾಭಿಮಾನವನ್ನ ತಿಳಿಸ್ಕೊಡುವಂತ ಕೆಲಸವನ್ನ ಒಬ್ಬ ಟೀಚರ್ ಅಲ್ಲದೆ ಬೇರೆ ಯಾರಿಂದ ತಾನೇ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಧಾರಾವಾಹಿಗಳಲ್ಲಿ ಮಕ್ಕಳೇ ಧಾರಾವಾಹಿ ನೋಡಿ ದೇಶದ ಬಗೆಗಿನ ಅಭಿಮಾನ ಸಿಗತ್ತೆ ಅಂತ ಹೇಳೋದಿಕ್ ಸಾಧ್ಯ ಆಗುತ್ತಾ? IPL ಹಬ್ಬ ನೋಡಿ ದೇಶದ ಬಗೆಗಿನ ಅಭಿಮಾನ ನಿಮಗೆ ಸಿಗತ್ತೆ ಅಂತ ಮಕ್ಕಳಿಗೆ ಹೇಳೋದಿಕ್ ಸಾಧ್ಯ ಆಗೋದಿಲ್ಲ. ಒಬ್ಬ ಟೀಚರ್ ಹೇಳಿದಾಗ ಮಾತ್ರ ಎಲ್ಲವೂ ಸತ್ಯವಾಗುತ್ತದೆ. ಒಬ್ಬ ಅಧ್ಯಾಪಕ ಹೇಳಿದ್ದನ್ನ ಮಗು ಶಿರಸಾವಹಿಸಿ ಪಾಲಿಸ್ತಾನೆ. ಆ ದೃಷ್ಟಿಯಲ್ಲಿ ನಮ್ಮೆಲ್ಲರ ಒಂದು ಜವಾಬ್ದಾರಿ ಇದೆ. ಅದು ರಾಷ್ಟ್ರ ಪ್ರಜ್ಞೆಯನ್ನ ವಿದ್ಯಾರ್ಥಿಗಳಿಗೆ ತಲುಪಿಸುವಂತಹ ಕೆಲಸ, ರಾಷ್ಟ್ರೀಯ ಚಿಂತನೆಗಳನ್ನ ನಮ್ಮ ಮಕ್ಕಳಿಗೆ ತಲುಪಿಸುವಂತಹ ಕೆಲಸ. ನಾವು ಈ ಯೋಚನೆಯನ್ನ ಉತ್ತರ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಕೊಟ್ವಿ. ನಮ್ಮ ಶಾಲೆಗಳಲ್ಲಿ ಅವಕಾಶಗಳಿದ್ದಾಗ ನಮ್ಮ ಮಕ್ಕಳಿಗೆ ಹೊಸತನವನ್ನೇನಾದ್ರೂ ಕೊಡೋದಕ್ಕೆ ಸಾಧ್ಯ ಆಗತ್ತಾ ಅಂತ ಒಂದು ಯೋಚನೆಯನ್ನ ಕೊಟ್ವಿ. ಆ ವಿದ್ಯಾಸಂಸ್ಥೆ ತಕ್ಷಣವೇ ಅದನ್ನ ಕಾರ್ಯರೂಪಕ್ಕೆ ಇಳಿಸ್ತು. ಎಷ್ಟು ಅದ್ಭುತವಾಗಿರುವಂತಹ ಯೋಜನೆಯನ್ನ ಅವ್ರು ಹಾಕಿಸ್ಕೊಂಡ್ರು ಅಂತಂದ್ರೆ, ವರ್ಷದ 12 ತಿಂಗಳುಗಳಲ್ಲಿ ಬೇಸಿಗೆ ರಜೆಗಳನ್ನ ಕಳೆದು 10 ತಿಂಗಳುಗಳ ಕಾಲ 10 ಹಬ್ಬಗಳನ್ನ ಆ ವಿದ್ಯಾಸಂಸ್ಥೆಯಲ್ಲಿ ಮಾಡ್ತಾರೆ ಅವರು. ಎಷ್ಟು ಅದ್ಭುತವಾಗಿರುವಂತಹ ಹಬ್ಬ ಅದು ಅಂತಂದ್ರೆ, ಜನವರಿ 12ನೇ ತಾರೀಕಿಗೆ ಬಂದಾಗ ಎಲ್ಲಾ ಆ ವಿದ್ಯಾಸಂಸ್ಥೆಯಲ್ಲಿ ಯಾರಿಗೆಲ್ಲ ಆಸಕ್ತಿ ಇದೆ ಆ ಎಲ್ಲಾ ಮಕ್ಕಳು ಜನವರಿ 12ನೇ ತಾರೀಕು ಬಂದಾಗ ವಿವೇಕಾನಂದರಂತೆ ವೇಷವನ್ನ ಧರಿಸಿ ಸ್ಕೂಲಿಗೆ ಬರ್ತಾರೆ.
ಬರಲೇಬೇಕು ಅಂತ ಕಂಪಲ್ಸರಿ ಇಲ್ಲ, ಬರ್ತಾರೆ. ವೇಷ ಹಾಕುವುದರಿಂದಲೇ ದೇಶ ಬದಲಾಗ್ತದೆ ಅಂತೇನೂ ಇಲ್ಲ. ಆದರೆ ವಿವೇಕಾನಂದರ ವೇಷವನ್ನ ಧರಿಸೋದ್ರಿಂದ, ಆ ಬಟ್ಟೆಯನ್ನ ತೊಟ್ಕೊಳ್ಳೋದ್ರಿಂದ ಆ ಮಗುವಿನಲ್ಲಿಯೂ ಕೂಡ ವಿವೇಕಾನಂದರ ರಾಷ್ಟ್ರ ಪ್ರಜ್ಞೆಯನ್ನ ಜಾಗೃತಗೊಳಿಸುವಂತಹ ಕೆಲಸವನ್ನ ಆ ಶಾಲೆ ಮಾಡ್ತಾ ಇದೆ. ಫೆಬ್ರವರಿ ತಿಂಗಳು ಬಂದಾಗ ಶಿವಾಜಿ ಮಹಾರಾಜರಂತೆ ಆ ಮಕ್ಕಳು ವೇಷ ಹಾಕೊಂಡು ಬರ್ತಾರೆ. ಮಾರ್ಚ್ 23ನೇ ತಾರೀಕಿಗೆ ಬಂದಾಗ ವರ್ಷದ ಪರೀಕ್ಷೆಗಳೆಲ್ಲ ಮುಗಿದು ರಜೆಗೆ ತೆರಳುವಂತಹ ಹೊತ್ತಿನಲ್ಲಿ ಮಾರ್ಚ್ 23ನೇ ತಾರೀಕಿಗೆ ಆ ಮಕ್ಕಳಿಗೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವರ ವೇಷವನ್ನ ಹಾಕ್ತಾರೆ. ಮಕ್ಕಳು ಮೇರ ರಂಗದೆ ಬಸಂತಿ ಚೋಲಾ, ಮೇರ ರಂಗದೆ ಬಸಂತಿ ಅಂತ ಶಾಲೆ ತುಂಬಾ ಕುಣಿದಾಡ್ತಾರೆ. ಏಪ್ರಿಲ್ ಮೇ ರಜೆ ಮುಗಿಸ್ಕೊಂಡು ಜೂನ್ ತಿಂಗಳಿಗೆ ಬರ್ಬೇಕಾಗಿದ್ರೆ ಹೆಣ್ಣು ಮಕ್ಕಳಿಗೆ ಜೂನ್ 18ನೇ ತಾರೀಕಿಗೆ ಪ್ರತಿಯೊಬ್ಬ ಹೆಣ್ಣು ಮಗುವು ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತೆ ಸೀರೆ ಉಟ್ಕೊಂಡು ಒಂದು ಖಡ್ಗದ ಆಕಾರವನ್ನ ತೊಟ್ಕೊಂಡು ಆ ಮಕ್ಕಳು ಶಾಲೆಗೆ ಬರ್ತಾರೆ. ಈ ದೇಶದಲ್ಲಿ ಇವತ್ತು ಮಕ್ಕಳಿಗೆ ಬೇಕಾಗಿರುವಂತದ್ದು ನನ್ನ ದೇಶದ ಹೆಮ್ಮೆಯನ್ನ ಕಲಿಸ್ಕೊಡುವಂತ ಕೆಲಸ. ಅದನ್ನ ಮಾಡಬೇಕಾಗಿರುವಂತದ್ದು ಯಾರು ಅಂತಂದ್ರೆ ನಾವು ಶಿಕ್ಷಕರು ಮಾತ್ರ. ಒಬ್ಬ ಶಿಕ್ಷಕ ಸಣ್ಣ ಪ್ರೇರಣೆಯನ್ನ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಿದ್ರೆ ಅದ್ಭುತಗಳನ್ನ ನಾವು ಸಾಧಿಸುವುದಕ್ಕೆ ಸಾಧ್ಯವಾಗ್ತದೆ. ಇವತ್ತು ಯಾಕೆ ನಮಗೆ ರಾಷ್ಟ್ರೀಯತೆ ಬೇಕು ಅಂತಂದ್ರೆ ನಮ್ಮ ಮಾನಬಿಂದುಗಳನ್ನ, ನಮ್ಮ ಆದರ್ಶಗಳನ್ನ, ನಮ್ಮ ಚಿಂತನೆಗಳನ್ನ ಜಗತ್ತು ಗುರುತಿಸ್ತಾ ಇರುವಂತಹ ಈ ಹೊತ್ತಿನಲ್ಲಿ, ವಿಶ್ವ ಭಾರತವನ್ನ ಫಾಲೋ ಮಾಡ್ತಾ ಇರುವಂತಹ ಈ ಹೊತ್ತಿನಲ್ಲಿ ತಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ನಾವು ಸಾಮಾನ್ಯವಾಗಿ ಏಕಾದಶಿ ದಿವಸ ಒಂದು ಉಪವಾಸ ಅಂತ ಮಾಡ್ತೇವೆ. ವಿಶೇಷವಾಗಿ ಈ ಮಠಗಳಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡಬೇಕಾಗಿದ್ರೆ ಏಕಾದಶಿ ದಿವಸ ಕಂಪಲ್ಸರಿ ಉಪವಾಸವನ್ನ ಮಾಡಿಸ್ತಾರೆ. ಆ ಉಪವಾಸವನ್ನ ನಮ್ಮ ಮನೆಯಲ್ಲಿ ಅಜ್ಜಿ ಮಾಡ್ತಾ ಇದ್ರು. ನಮ್ಮ ಎಲ್ಲರ ಮನೆಗಳಲ್ಲೂ ಅಜ್ಜಿ ಅಂದಿರೋದೊಂದು ಏಕಾದಶಿ ಉಪವಾಸ ಅಂತ ಇತ್ತು. ಆಮೇಲೆ ಸುಮಾರು 40-50 ವರ್ಷಗಳ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶಕ್ಕೋಸ್ಕರ ಒಂದು ಉಪವಾಸ ಮಾಡಿ ಅಂತ ಕರೆ ಕೊಟ್ಟ ನಂತರ ಪ್ರತಿ ಸೋಮವಾರದ ದಿವಸ ಶಾಸ್ತ್ರೀಜಿ ಉಪವಾಸ ಅಂತ ಆ ದೇಶದ ಜನ ಮಾಡ್ತಾ ಇರುವಂತದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಸುಮಾರು 4 ವರ್ಷಗಳ ಹಿಂದೆ ಒಬ್ಬ ವಿಜ್ಞಾನಿ, ಅವನ ಥೀಸಿಸ್ ಬಹಳ ವಿಸ್ತಾರವಾಗಿದೆ, ಅದರ ಒಂದು ಅಂಶವನ್ನ ಆತ ಕೊಡ್ತಾನೆ. ಅವನಿಗೆ ಅದಕ್ಕೆ ನೊಬೆಲ್ ಬಹುಮಾನ ಕೂಡ ಬಂತು. ಆ ಇಡೀ ಥೀಸಿಸ್ ನಲ್ಲಿರುವಂತಹ ಒಂದು ಅಂಶವನ್ನ ತಮ್ಮ ಎದುರುಗಡೆ ಉಲ್ಲೇಖ ಮಾಡುವುದಾಗಿದ್ದರೆ ಆತ ಹೇಳ್ತಾನೆ, ಕ್ಯಾನ್ಸರ್ ಕಾಯಿಲೆಯನ್ನ ತಡೆಗಟ್ಟುವುದಕ್ಕೆ ಅಥವಾ ಒಂದು ಬಾರಿ ಆ ಕಾಯಿಲೆ ಬಂದ್ರೆ ಅದಕ್ಕೆ ಕೊಡುವಂತಹ ಟ್ರೀಟ್ಮೆಂಟಿನ ಅಡ್ಡ ಪರಿಣಾಮಗಳನ್ನ ಸಮರ್ಥವಾಗಿ ಎದುರಿಸೋದಕ್ಕೆ ಒಂದು ಪರಿಹಾರ ಇದೆ. ಆ ಪರಿಹಾರ ಏನು ಅಂತಂದ್ರೆ ಪ್ರತಿ ಒಂದು ಪೀರಿಯಾಡಿಕಲಿ, ಒಂದು ವರ್ಷಕ್ಕೆ ಸುಮಾರಾಗಿ 25 ದಿವಸ ಪೀರಿಯಾಡಿಕಲಿ ಉಪವಾಸವನ್ನ ಮಾಡಿದ್ರೆ ಪ್ರಾಯಶಃ ಹೊಸ ಏನು ಮೈಟಾಸಿಸ್, ಮಿಯೋಸಿಸ್ ಕ್ರಿಯೆಗಳೆಲ್ಲ ಆಗ್ತಾ ಇರುತ್ತದೆ. ಆ ಎಲ್ಲದಕ್ಕೂ ಕೂಡ ನಿಮ್ಮ ಶರೀರ ದುರ್ಬಲವಾಗಿದ್ದರೂ ಕೂಡ ಸಬಲತೆಯನ್ನ, ಸಕ್ಷಮತೆಯನ್ನ ಕೊಡತ್ತೆ ಅಂತ ಹೇಳಿದ ವಿದೇಶಿ ವಿದ್ವಾಂಸನಿಗೆ ನೊಬೆಲ್ ಬಹುಮಾನ ಬಂತು. ಅದೇ ನಮ್ಮ ಅಜ್ಜಿ ಪ್ರತಿ 25, 24 ಏಕಾದಶಿ, ಒಂದು ವರ್ಷಕ್ಕೆ ಬರುವಂತಹ, ಒಂದು ಮಾಸದಲ್ಲಿ ಬರುವಂತಹ 2 ಏಕಾದಶಿಗಳಿಗೆ, 12 ತಿಂಗಳುಗಳಲ್ಲಿ ಬರುವಂತಹ 24 ಏಕಾದಶಿಗೆ ಉಪವಾಸವನ್ನ ಮಾಡಿದಾಗ ಆ ಅಜ್ಜಿಯ ಉಪವಾಸವನ್ನ ನಾವು ಅರೆ ಅಂತ ಮಾತನಾಡ್ಕೊಂಡ್ವಿ. ಅದನ್ನೇ ಒಬ್ಬ ವಿದೇಶಿ ವಿದ್ವಾಂಸ ಹೇಳಿದಾಗ ಆತನಿಗೆ ನೊಬೆಲ್ ಬಹುಮಾನ ಬರುವುದಕ್ಕೆ ಸಾಧ್ಯವಾಯಿತು. ಭಾರತೀಯ ಚಿಂತನೆಗಳನ್ನ ಜಗತ್ತು ಗುರುತಿಸುವಂತಹ ರೀತಿ ಇದು. ನಮ್ಮ ಮಕ್ಕಳಿಗೆ ಬೆಳಗ್ಗೆ ಯೋಗವನ್ನ, ಪ್ರಾಣಾಯಾಮವನ್ನ ಕಂಪಲ್ಸರಿ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಮಾಡಿಸ್ಬೇಕಾಗಿದ್ರೆ ಕೆಲವೊಂದು ಕಡೆಗಳಲ್ಲಿ ಆಕ್ಷೇಪ ಬಂತು. ತಮ್ಗೆಲ್ರಿಗೂ ಕೂಡ ಗೊತ್ತಿರಬಹುದು, ಯೋಗವನ್ನ ಯಾಕೆ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು? ಯೋಗ ಅಂತಂದ್ರೆ ಅದು ಹಾಗೆ, ಪ್ರಾಣಾಯಾಮ ಅಂತಂದ್ರೆ ಅದು ಹೀಗೆ, ಶಾಸ್ತ್ರ ಅಂತಂದ್ರೆ ಅದು ಹಾಗೆ, ನಾವ್ ಯಾಕೆ ಹೇಳ್ಕೊಡ್ಬೇಕು? ಮಕ್ಕಳು ಸ್ಕೂಲಿಗೆ ಬರ್ಬೇಕಾಗಿದ್ರೆ ಅವರಿಗೆ ಸಂಗಚ್ಛಧ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ ಅನ್ನುವ ಅತ್ಯಂತ ಶ್ರೇಷ್ಠವಾಗಿರುವಂತಹ ಸಂಘಟನಾ ಮಂತ್ರವನ್ನ ನಾವು ಯಾಕೆ ಹೇಳ್ಕೊಡ್ಬೇಕು ಅಂತ ನಾವು ಭಾರತದಲ್ಲಿ ಪ್ರಶ್ನೆ ಮಾಡ್ತೇವೆ. ಸ್ವಿಟ್ಜರ್ಲ್ಯಾಂಡಿನ ಒಂದು ವಿದ್ಯಾಸಂಸ್ಥೆ, ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ, ಸ್ವಿಟ್ಜರ್ಲ್ಯಾಂಡಿನ ಒಂದು ವಿದ್ಯಾಸಂಸ್ಥೆಯಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ಅನ್ನ ಆರಂಭ ಮಾಡಿದ್ದು. ಎಲ್ಲಾ ಗಣ್ಯರು ವೇದಿಕೆಗೆ ಬರಬೇಕಾಗಿದ್ರೆ ಸ್ವಿಟ್ಜರ್ಲ್ಯಾಂಡ್ ನ ಮಕ್ಕಳು ಆನ್ಯುವಲ್ ಡೇ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದು ಇದೇ ಭಾರತ ಸಾವಿರಾರು ವರ್ಷಗಳ ಹಿಂದೆ ಜಗತ್ತಿಗೆ ಕೊಟ್ಟಂತಹ ಸಂಘಟನಾ ಮಂತ್ರವನ್ನ ಹೇಳುವುದರ ಮೂಲಕ. ನಾವು ಮಕ್ಕಳಿಗೆ ಪ್ರಾಣಾಯಾಮವನ್ನ ಕಳಿಸ್ಕೊಡಿ ಅಂತಂದ್ರೆ ಅದರಲ್ಲೆಲ್ಲೋ ಕೇಸರೀಕರಣ ಇದೆ ಅಂತ ಯೋಚನೆ ಮಾಡ್ತೇವೆ. ನಾವು ಭಾರತದಲ್ಲಿ ಮಕ್ಕಳಿಗೆ ಜೂನ್ 21ನೇ ತಾರೀಕಿಗೆ ಯೋಗ ಡೇ ದಿವಸ ಅಟ್ಲೀಸ್ಟ್ ಆ ಒಂದು ದಿವಸ ಆದ್ರೂ ಶಾಲೆಯಲ್ಲಿ ಯೋಗವನ್ನ ಸೆಲೆಬ್ರೇಟ್ ಮಾಡೋಣ, ಅದನ್ನ ಕಂಪಲ್ಸರಿ ನಮ್ಮ ಮಕ್ಕಳಿಗೆ ಪ್ರಾಣಾಯಾಮವನ್ನ ಹೇಳ್ಕೊಡೋಣ ಅಂತಂದ್ರೆ ಅದರಲ್ಲೇನೋ ಹುಡುಕುಗಳನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತೇವೆ. 2013 ಮೇ
13ನೇ ತಾರೀಕಿಗೆ 2012 ಮೇ 13ನೇ ತಾರೀಕಿಗೆ 11 ವರ್ಷ 7-8 ದಿವಸಗಳ ಹಿಂದೆ ಒಂದು ವಿದೇಶಿ ವೆಬ್ಸೈಟ್ ಒಂದು ಲೇಖನವನ್ನ ಪ್ರಕಟ ಮಾಡುತ್ತೆ. ನೀವು ಬೇಕಿದ್ರೆ ನಿಮ್ಮ ಮನೆಗೆ ಹೋದ ನಂತರ, ಸ್ಕೂಲ್ಗೆ ಹೋದ ನಂತರ ಗೂಗಲ್ ಅಲ್ಲಿ ಚೆಕ್ ಮಾಡಬಹುದು. 11 ವರ್ಷಗಳ ಹಿಂದೆ ಪ್ರಕಟ ಮಾಡದಂತಹ ಒಂದು ಲೇಖನ ಅದು. ನಾವೆಲ್ಲರೂ ಕೂಡ ಯಾಕೆ ಪ್ರಾರ್ಥನೆ ಮಾಡಬೇಕು, ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ಪ್ರಾರ್ಥನೆಯನ್ನ ಮಾಡುವಂತೆ ಯಾಕೆ ನಾವು ಆಗ್ರಹಿಸಬೇಕು ಅಂತಂದ್ರೆ, ನನಗೆ ಬೆಳಗ್ಗೆ ನಾವೆಲ್ಲ ಇಡ್ಲಿ ಸಾಂಬಾರ್ ಚಟ್ನಿ ತಿಂದ್ವಿ. ಇಡ್ಲಿ ತಿಂದ 10 ನಿಮಿಷ ಬಿಟ್ಟು ಮತ್ತೆ ವಾಪಸ್ ನಿಮಗೆ ತಟ್ಟೆ ಕೊಟ್ರೆ ಇಡ್ಲಿ ತಿನ್ಬೇಕು ಅಂತ ನಮಗ ಅನ್ಸೋದಿಲ್ಲ. ಇಡ್ಲಿ ಎಷ್ಟೇ ಸ್ವಾದಿಷ್ಟವಾಗಿರ್ಲಿ ಇಡ್ಲಿ ತಿನ್ಬೇಕು ಅಂತ ನಮಗ ಅನ್ಸೋದಿಲ್ಲ. ಮಧ್ಯಾಹ್ನ 1:15 ಊಟದ ವಿರಾಮ ಕೊಟ್ಟಾಗ ತಟ್ಟೆ ಕೊಟ್ಟ ತಕ್ಷಣ ಊಟ ತಿನ್ಬೇಕು ಅಂತ ನಮಗ ಅನ್ನಿಸ್ತದೆ. ಊಟ ಮಾಡಿದ 10 ನಿಮಿಷ ಬಿಟ್ಟು ನಿಮಗೆ ಹೋಳಿಗೆ ಪಾಯಸ ಕೊಟ್ರೆ ಅದನ್ನ ತಿನ್ಬೇಕು ಅಂತ ಅನ್ನಿಸುವುದಿಲ್ಲ. ತಿನ್ನಬೇಕೆಂದು ಅನ್ನಿಸುವುದಕ್ಕೆ ನಮ್ಮ ಮೆದುಳು ನಮಗೆ ಆರ್ಡರ್ ಮಾಡಬೇಕು. ತಿನ್ಬೇಕಪ್ಪ, ಹಸಿವಾಗಿದೆ, ನೀರ್ ಕುಡಿಬೇಕು ಅಂತ ನಮ್ಮ ಮೆದುಳು ನಮಗೆ ಹೇಳಬೇಕಲ್ವಾ. ಆ ಸ್ಥಿತಿ ಚೆನ್ನಾಗಿದ್ದಾಗ ಎಲ್ಲ ಕೆಲಸಗಳನ್ನು ನಾವು ಮಾಡುತ್ತೇವೆ. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಒಂದು ಪೆನ್ ಇಲ್ಲದೆ, ಒಂದು ಪೇಪರ್ ಇಲ್ಲದೆ, ಒಂದು ಪುಸ್ತಕಗಳಿಲ್ಲದೆ ಬಾಯಿಯಿಂದ ಬಾಯಿಗೆ, ಬಾಯಿಯಿಂದ ಬಾಯಿಗೆ, ಮೆದುಳಿನಿಂದ ಮೆದುಳಿಗೆ ಭಾರತದ ಪ್ರಾಚೀನವಾಗಿರುವ ವೇದ, ಶಾಸ್ತ್ರ, ಪುರಾಣಗಳನ್ನ ಹಂಚುವುದಕ್ಕೆ ಕಾರಣ ಆಗಿರುವಂತಹದ್ದರ ಹಿಂದೆ ಇರುವ ಶಕ್ತಿ ಏನು ಅಂತ ವಿಶ್ವಕ್ಕೆ ಒಂದು ಅಚ್ಚರಿ. ಇವತ್ತು ಎಲ್ಲಾ ಫಾರ್ಮುಲಾಗಳು ನಮ್ಮ ಹತ್ರ ಇದೆ. ನಮ್ಮ ಮಕ್ಕಳಿಗೆ ನಾವು ಪಾಠ ಮಾಡ್ತೇವೆ. SSLC ಮಕ್ಕಳಿಗೆ ನೀವು ಪಾಠ ಮಾಡಿ ಬಂದಿದ್ರೆ ಆ ಮಕ್ಕಳಿಗೆ ನೀವು ಕಲಿಸ್ಕೊಟ್ಟಂತಹ ಎಲ್ಲವೂ ಪರೀಕ್ಷೆ ಹಾಲ್ನಿಂದ ಹೊರಗಡೆ ಬರಬೇಕಾಗಿದ್ರೆ ಮರ್ತು ಹೋಗಿರ್ತದೆ. ಉಳಿದಿದ್ರೆ ನಿಮ್ಮ ಪುಣ್ಯ. ಎಲ್ಲವೂ ಮರ್ತು ಹೋಗಿರ್ತದೆ ಮಕ್ಕಳಿಗೆ. ಇವತ್ತು ನೀವು ಮಕ್ಕಳಿಗೆ ಫೋನ್ ಮಾಡಿ ಕೇಳಿ, ಮ್ಯಾಥಮೆಟಿಕ್ಸ್ ನ ಯಾವುದೋ ಒಂದು ಫಾರ್ಮುಲಾ, ಸೈನ್ಸ್ ಫಾರ್ಮುಲಾ, ಸೋಷಿಯಲ್ ಸ್ಟಡೀಸ್ ನ ಕಥೆಗಳನ್ನ ಮಕ್ಕಳ ಹತ್ರ ಕೇಳಿ, ಅವ್ರಿಗೆ ಯಾವುದು ನೆನಪೇ ಇಲ್ಲ. ಅದೇ ವೇದ ಪಾಠಶಾಲೆಯಲ್ಲಿ ಒಬ್ಬ ಹುಡುಗ ಕಲಿತಾನಲ್ಲ, ಪುಸ್ತಕ ಇಲ್ಲ, ಪೆನ್ ಇಲ್ಲ, ಲ್ಯಾಪ್ಟಾಪ್ ಇಲ್ಲ, ಏನು ಇಲ್ಲ, ಬರೀ ಗುರುಗಳ ಬಾಯಿಯಿಂದ 12 ಬಾರಿ ಕೇಳಿ 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 ಆ ಹುಡುಗ ಕಲಿತಾನಲ್ಲ, ಆ ಹುಡುಗನ ಜೀವನದ ಉದ್ದಕ್ಕೂ ಆ ಮಂತ್ರಗಳು, ಆ ಚಿಂತನೆಗಳು ಯಾವತ್ತೂ ನಷ್ಟವಾಗುವುದೇ ಇಲ್ಲ. ಕಾರಣ ಏನು ಅಂತ ಹುಡುಕ್ತಾರೆ. ಆ ಥಿಯರಿ ಇದೆ, ನಾವು ದಯವಿಟ್ಟು ಆ ಥಿಯರಿಯನ್ನ ಆಮೇಲೆ ಓದಿ. ಪ್ರತಿಯೊಬ್ಬನ ಮೆದುಳಿನಲ್ಲಿಯೂ ಕೂಡ ಒಂದು ಜಾಗ ಇದೆ ಅಂತೆ. ನಾನು ಆ ಲೇಖನದ ಆಧಾರದ ಮೇಲೆ ಹೇಳ್ತಾ ಇದ್ದೇನೆ. ಒಂದು ಜಾಗ ಇದೆ ಅಂತ ಅದು ಅವರ ಥಿಯರಿ, ಲೇಖಕನ ಥಿಯರಿ. ಅದು ಒಂದ್ ಜಾಗ ಇದೆಯಂತೆ. ಆ ಜಾಗವನ್ನ ಗಾಡ್ಸ್ ಸ್ಪಾಟ್ ಅಂತ ಕರೀತಾರಂತೆ. ಗಾಡ್ಸ್ ಸ್ಪಾಟ್ ಅಂತ ಕರೀತಾರಂತೆ. ಯಾವಾಗ ನೀವು ಪ್ರಾರ್ಥನೆಯನ್ನ ಮಾಡುತ್ತೀರೋ, ಯಾವಾಗ ನೀವು ಒಳ್ಳೆಯ ವಿಚಾರಗಳ ಕುರಿತಾಗಿ ಯೋಚನೆಯನ್ನ ಮಾಡುತ್ತೀರೋ, ಯಾವಾಗ ನೀವು ಧ್ಯಾನ ಮಾಡ್ತೀರೋ, ಯಾವಾಗ ಮೆಡಿಟೇಟ್ ಮಾಡ್ತೀರೋ, ಆ ಸಂದರ್ಭದಲ್ಲಿ ಗಾಡ್ಸ್ ಸ್ಪಾಟ್ ತನ್ನಿಂದ ತಾನಾಗಿಯೇ ಆಕ್ಟಿವೇಟ್ ಆಗ್ತದೆ. ಅದು ಆಕ್ಟಿವೇಟ್ ಆದ ಹೊತ್ತಿನಲ್ಲಿ ತೆಗೆದುಕೊಂಡಂತಹ ಎಲ್ಲಾ ಚಿಂತನೆಗಳು ಶಾಶ್ವತವಾಗಿ ಮನುಷ್ಯನ ಮನಸ್ಸಿನಲ್ಲಿ ನೆಲೆಗೊಳ್ಳುತ್ತದೆ ಅನ್ನುವಂತಹ ಥಿಯರಿಯನ್ನ ಅವ್ರು ಕೊಡ್ತಾರೆ. ಪ್ರಾಯಶಃ ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಈ ಮಾದರಿಯ ಚಿಂತನೆಯನ್ನ, ಈ ಮಾದರಿಯ ಶಿಕ್ಷಣವನ್ನ ಕೊಡುವಂತಹ ಕಾರ್ಯವನ್ನ ನಾವೇನಾದ್ರೂ ಮಾಡಿದ್ದೇ ಆದಲ್ಲಿ ಆ ಮಗುವಿನ ಮನಸ್ಸಿನಲ್ಲಿ ರಾಷ್ಟ್ರೀಯತೆಯ ಕಲ್ಪನೆಯನ್ನ ತುಂಬಿಸುವಂತಹ ಕೆಲಸವನ್ನ ಈ ರೀತಿಯ ಶಿಕ್ಷಣ ವ್ಯವಸ್ಥೆಯ ಮೂಲಕ ನಾವು ಮಾಡಿದ್ದೇ ಆದಲ್ಲಿ ಒಂದು ಹೊಸ ಪರಿಕಲ್ಪನೆ, ಹೊಸ ರಾಷ್ಟ್ರದ, ಹೊಸ ಚಿಂತನೆಯ, ಶಕ್ತಿಶಾಲಿ ರಾಷ್ಟ್ರದ ನಿರ್ಮಾಣಕ್ಕೆ ನಾವು ಕೊಡುಗೆಯನ್ನ ಕೊಟ್ಟ ಹಾಗೆ ಆಗತ್ತೆ. ನಾವು ಇವತ್ತಿರ್ತೇವೆ, 30 ವರ್ಷ ಸರ್ವಿಸ್ ಮಾಡ್ತೇವೆ, 35-40 ವರ್ಷ ಸರ್ವಿಸ್ ಮಾಡ್ತೇವೆ, ಆಮೇಲೆ ಹೊರಟು ಹೋಗ್ತೇವೆ. ಮತ್ತೆ ಇನ್ಯಾವುದೋ ಒಂದು ಜನರೇಷನ್ ಬರ್ತದೆ. ತಲೆಮಾರಿನಿಂದ ತಲೆಮಾರಿಗೆ ಅಧ್ಯಾಪಕರು ಬದಲಾಗ್ತಾರೆ, ವಿದ್ಯಾರ್ಥಿಗಳು ಬದಲಾಗ್ತಾರೆ, ದೇಶ ಹಾಗೇ ಇರ್ತದೆ. ಅಂತಹ ದೇಶವನ್ನ ಸರ್ವಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತಂದ್ರೆ ಅದೊಬ್ಬ ಗುರುವಿನಿಂದ ಮಾತ್ರ ಸಾಧ್ಯ. ಹೇಗೆ ಹಕ್ಕಬುಕ್ಕರೆಂಬ 2 ವಿದ್ಯಾರ್ಥಿಗಳನ್ನ ಕಟ್ಟುನಿಟ್ಟಾಗಿ ಕಟ್ಟಿ ಸರ್ವಶ್ರೇಷ್ಠ ವಿದ್ಯಾರ್ಥಿಗಳನ್ನಾಗಿ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನ ಗುರು ವಿದ್ಯಾರಣ್ಯರು ಕಟ್ಟುವುದಕ್ಕೆ ಸಾಧ್ಯವಾಯಿತು. ಒಬ್ಬ ಸಾಮಾನ್ಯ ಸಾಮಂತನ ಹುಡುಗ, ಸಾಮಾನ್ಯ ಹುಡುಗ ಶಿವಾಜಿಯನ್ನ ಎದುರುಗಡೆ ಇಟ್ಕೊಂಡು ಸಮರ್ಥ ರಾಮದಾಸರು, ದಾದಾಜಿ ಕೊಂಡದೇವರೆಂಬ 2 ಅತ್ಯಪೂರ್ವ ಗುರುಗಳು ಅದ್ಭುತವಾಗಿರುವಂತಹ ರಾಷ್ಟ್ರ ನಿರ್ಮಾಣದ ಕನಸನ್ನ ಕೊಡುವುದಕ್ಕೆ ಹೇಗೆ ಸಾಧ್ಯವಾಯಿತು? ಹೇಗೆ ಕಲ್ಕತ್ತೆಯ ಸಾಮಾನ್ಯ ಹುಡುಗ ನರೇಂದ್ರನಲ್ಲಿ ಜೀವಂತಿಕೆಯನ್ನ, ರಾಷ್ಟ್ರ ಪ್ರಜ್ಞೆಯನ್ನ ತುಂಬಿ ಸರ್ವಶ್ರೇಷ್ಠ ಗುರು
ಗುರು ಅದ್ಭುತನಾಗಿದ್ದರೆ ಶಿಷ್ಯ ಪರಮಾದ್ಭುತನಾಗುತ್ತಾನೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂತಹ ರಾಮಕೃಷ್ಣ ಪರಮಹಂಸರೆಂಬ ಅದ್ಭುತ ಗುರುವಿಗೆ ಸ್ವಾಮಿ ವಿವೇಕಾನಂದರೆಂಬ ಪರಮಾದ್ಭುತ ಶಿಷ್ಯನನ್ನ ನಿರ್ಮಾಣ ಮಾಡಿ ಮಲಗಿದ್ದಂತಹ ಭಾರತೀಯರನ್ನ ಜಾಗೃತಗೊಳಿಸುವುದಕ್ಕೆ ಹೇಗೆ ಸಾಧ್ಯವಾಯಿತೋ, ಯುವಕ ಯುವತಿಯರೇ, ಭಾರತದ ಯುವಕ ಯುವತಿಯರೇ, ನೀವಾರು ಕುರಿಯ ಮರಿಗಳಲ್ಲ, ನಿಮ್ಮೆಲ್ಲರ ಒಳಗಡೆ ಅಡಗಿರುವುದು ಸಿಂಹ ಶಕ್ತಿ ಅನ್ನುವ ಘರ್ಜನೆಯನ್ನ ಒಬ್ಬ ವಿವೇಕಾನಂದರು ಮಾಡುವುದರ ಮೂಲಕ ಹೇಗೆ ಇಡೀ ಭಾರತದ ಯುವಕ ಯುವತಿಯರ ನರನಾಡಿಗಳಲ್ಲಿ ರಾಷ್ಟ್ರೀಯತೆ ಹರಿಯುವುದಕ್ಕೆ ಸಾಧ್ಯವಾಯಿತೋ, ಅಂತಹ ಶಿಕ್ಷಕರು ನಾವ್ಯಾಕೆ ಆಗಬಾರದು ಅಂತ ಯೋಚನೆಯನ್ನ ಮಾಡೋದಕ್ಕೆ ನಮ್ಮ 40 ನಿಮಿಷಗಳ ಸೀಮಿತ ಅವಧಿಯಲ್ಲಿ ಕನಿಷ್ಠ 3-4 ನಿಮಿಷಗಳ ಕಾಲ ಮಕ್ಕಳಿಗೆ ಬೇಕಾಗಿರುವ ನಾಡನ್ನ ಕಟ್ಟಬಲ್ಲಂತಹ, ದೇಶಕ್ಕೆ ಆದರ್ಶಗಳನ್ನ ತುಂಬಬಲ್ಲಂತಹ ವಿದ್ಯಾರ್ಥಿಗಳ ನಿರ್ಮಾಣವನ್ನ ಮಾಡುವಂತಹ ಒಂದು ಶಿಕ್ಷಾ ವ್ಯವಸ್ಥೆಯನ್ನ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾವ್ ಯಾಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸಣ್ಣ ಯೋಚನೆಯನ್ನ ಮಾಡ್ತಾ ಇಲ್ಲಿಂದ ತೆರಳುವಂತಹ ಪ್ರಯತ್ನವನ್ನ ಮಾಡೋಣ. ನಾನು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿದ್ದಾಗ ಈ ಒಂದು ಮಾತನ್ನ ಹೇಳ್ತೇನೆ. ಇವತ್ತು ತಾವೆಲ್ಲ ಶಿಕ್ಷಕ ಬಂಧುಗಳಿದ್ದೀರಿ. ನನಗ್ ಗೊತ್ತಿಲ್ಲ ನಿಮ್ಮ ವಿದ್ಯಾಸಂಸ್ಥೆಯ ವ್ಯವಸ್ಥೆಗಳು ನನಗ್ ಗೊತ್ತಿಲ್ಲ. ಸಾಧ್ಯವಾದರೆ ಇನ್ನು ಶಾಲೆ ಶುರುವಾಗೋದಕ್ಕೆ ಒಂದು 10 ದಿವಸ ಅವಕಾಶ ಇದೆ. ತಾವೆಲ್ಲರೂ ಕೂಡ ನಿಪುಣರಿದ್ದೀರಿ, ಸಮರ್ಥರಿದ್ದೀರಿ. ಜೂನ್ 1ನೇ ತಾರೀಕಿಗೆ ನಮ್ಮ ಸ್ಕೂಲಲ್ಲಿ ಮಕ್ಕಳೆಲ್ಲ ಬರಬೇಕಾಗಿದ್ರೆ ಒಂದು ಹೊಸ ಮಾದರಿಯನ್ನ ಅವರಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗತ್ತಾ ಅಂತ ಯೋಚನೆಯನ್ನ ಮಾಡಿ. ಒಂದು ಹೊಸ ಮಾದರಿ. ನಾವೆಲ್ಲ ABCD ಯನ್ನ ಮಕ್ಕಳಿಗೆ ಕಲಿಸ್ಕೊಡ್ತೇವೆ, ತಮ್ಗೆಲ್ರಿಗೂ ಕೂಡ ಗೊತ್ತಿದೆ. A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, ಸೊ ಆನ್ Z ಫಾರ್ ಝೀಬ್ರಾ ಅಂತ ಮಕ್ಕಳಿಗೆ ಕಲಿಸ್ಕೊಡ್ತೇವೆ. ಎಷ್ಟೋ ಊರುಗಳಲ್ಲಿ, ಕೇರಿಗಳಲ್ಲಿ A ಫಾರ್ ಆಪಲ್ ಅಂತ ಮಕ್ಕಳು ಕಲಿತಾರೆ, ಆದ್ರೆ ಜೀವನದಲ್ಲಿ ಒಂದು ಬಾರಿಯೂ ಕೂಡ ಅವರ ಆಪಲ್ ಅನ್ನ ನೋಡಿರೋದಿಲ್ಲ. ಜೀವನದಲ್ಲಿ ಒಂದು ಬಾರಿಯೂ ಆಪಲ್ ಅನ್ನ ನೋಡಿರದೆ ಇರುವಂತಹ ಮಗುವು ಕೂಡ ಎಲ್ಲೋ ದೂರದಲ್ಲಿ ನೋಡಿರ್ತದೆ, ಅದರ ಸ್ವಾದ ಹೇಗಿದೆ ಅಂತ ಆ ಮಗುವಿಗೆ ಗೊತ್ತಿರುವುದಿಲ್ಲ. ಅಂಥ ಮಗುವು A ಫಾರ್ ಆಪಲ್ ಅಂತ ಶಾಲೆಯಲ್ಲಿ ಕಲಿತದೆ. ಆ ಮಕ್ಕಳು ನಿಧಾನಕ್ಕೆ ದೊಡ್ಡವರಾಗ್ತಾ ಹೋಗ್ತಾರೆ. ಅವರ ಕೈಗೆ ರಿಮೋಟ್ ಕಂಟ್ರೋಲ್ ಅನ್ನ ಕೊಡ್ತೇವೆ. ರಿಮೋಟ್ ಕಂಟ್ರೋಲ್ ಅನ್ನ ಕೊಟ್ಟ ತಕ್ಷಣ ಅವರ ABCD ಯ ಮಾನಚಿತ್ರಗಳು ಬದಲಾಗ್ತದೆ. A ಫಾರ್ ಅಕ್ಷಯ್ ಕುಮಾರ್, B ಫಾರ್ ಬಿಪಾಶಾ ಬಸು, C ಫಾರ್ ಛಾಯಾ ಸಿಂಗ್, D ಫಾರ್ ನಮ್ಮಣ್ಣ ಐರಾವತ ದರ್ಶನ್ನು, Y ಫಾರ್ ಯಶು, K ಫಾರ್ ಕಾಂತಾರ ಋಷಭಣ್ಣ. ಈ ತರದ ABCD ಗಳನ್ನ ನಮ್ಮ ಮಕ್ಕಳು ಹುಟ್ಟು ಹಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೂ ಒಂದ್ ಸ್ವಲ್ಪ ಆ ಮಕ್ಕಳು ಮುಂದೆ ಹೋಗ್ತಾ ಇದ್ದ ಹಾಗೆ ಅವರ ಕೈಗೆ ನಾವು ಮೊಬೈಲ್ ಅನ್ನ ಕೊಟ್ಟು ಬಿಡ್ತೇವೆ. ಅದರಲ್ಲೂ ಕೋವಿಡ್ ಬಂದ ನಂತರ ಸರ್ಕಾರ ಆನ್ಲೈನ್ ಶಿಕ್ಷಣವನ್ನ ಆರಂಭ ಮಾಡಿದ ನಂತರ ಎಲ್ಲ ಮಕ್ಕಳ ಕೈಗೂ ಮೊಬೈಲ್ ಅನಿವಾರ್ಯ ಅನ್ನುವಂಥದ್ದಾಗಿ ಬಿಟ್ಟಿದೆ. ಎಲ್ಲಾ ಮಕ್ಕಳ ಕೈಗೂ ಮೊಬೈಲ್ ಅನ್ನುವಂಥದ್ದು ಅನಿವಾರ್ಯ ಅನ್ನುವ ಸ್ಥಿತಿಗೆ ನಾವಿವತ್ತು ತಲುಪಿದ್ದೇವೆ. ಆ ಮಕ್ಕಳು ಮೊಬೈಲ್ ABCD ಯನ್ನ ಆರಂಭ ಮಾಡ್ತಾರೆ. A ಫಾರ್ ಆಂಡ್ರಾಯ್ಡ್, B ಫಾರ್ ಬ್ಲೂಟೂತ್, C ಫಾರ್ ಚಾಟಿಂಗ್, D ಫಾರ್ ಡೌನ್ಲೋಡ್, E ಫಾರ್ ಇಮೇಲ್, F ಫಾರ್ ಫೇಸ್ಬುಕ್, G ಫಾರ್ ಗೂಗಲ್, H ಫಾರ್ HP, I ಫಾರ್ ಇನ್ಸ್ಟಾಗ್ರಾಮ್. ಈ ತರಹದ ABCD ಗಳನ್ನ ನಮ್ಮ ಮಕ್ಕಳು ಶುರು ಮಾಡ್ತಾರೆ. ನಿಮಗೆ ಅವಕಾಶ ಇದ್ರೆ, ಔಟ್ ಆಫ್ ದ ಸಿಲೆಬಸ್ ಹೇಳ್ತಾ ಇರೋದಷ್ಟೇ, ನಿಮಗೆ ಅವಕಾಶ ಇದ್ರೆ ಪ್ರಖರವಾಗಿರುವಂತಹ ರಾಷ್ಟ್ರ ಪ್ರೇಮವನ್ನ ಮಕ್ಕಳಲ್ಲಿ ತುಂಬಿಸ್ಬೇಕು ಅನ್ನುವಂತಹ ಯೋಚನೆಗಳಿದ್ರೆ, ನಾವೆಲ್ಲ ಹೇಳ್ತೇವಲ್ವಾ, ಭಗತ್ ಸಿಂಗ್ ಈ ದೇಶಕ್ಕೆ ಬೇಕು, ಈ ದೇಶಕ್ಕೆ ಚಂದ್ರಶೇಖರ್ ಆಜಾದ್ ಬೇಕು, ಈ ದೇಶಕ್ಕೆ ವೀರ ವಿನಾಯಕ ದಾಮೋದರ ಸಾವರ್ಕರ್ ಬೇಕು, ಈ ದೇಶಕ್ಕೆ ಇನ್ನೊಬ್ಬ ಗಾಂಧಿ ಬೇಕು ಅಂತೆಲ್ಲ ಹೇಳ್ತೇವಲ್ವಾ. ಆತ ಎಲ್ಲಿಂದ ಬರಬೇಕು? ನನ್ನ ಸ್ಕೂಲ್ ಕ್ಯಾಂಪಸ್, ನನ್ನ 4 ಗೋಡೆಗಳ ಒಳಗಡೆಯಿಂದಲೇ ನಾನ್ ಕೊಡ್ಬೇಕಲ್ವಾ. ಒಬ್ಬ ಭಗತ್ ಸಿಂಗನನ್ನ ನಿರ್ಮಾಣ ಮಾಡಿದ್ದು ಒಬ್ಬ ಟೀಚರ್, ಒಬ್ಬ ವಿವೇಕಾನಂದರನ್ನ ನಿರ್ಮಾಣ ಮಾಡಿದ್ದು ಒಬ್ಬ ಶಿಕ್ಷಕ, ಒಬ್ಬ ವೀರ ಸಾವರ್ಕರ್ ಅಷ್ಟು ಎತ್ತರಕ್ಕೆ ಹೋಗೋದಕ್ಕೆ ಕಾರಣ ಅವರಿಗೆ ಪಾಠ ಮಾಡಿದ ಬಾಲಗಂಗಾಧರ ತಿಲಕರು, ಒಬ್ಬ ಬಾಲಗಂಗಾಧರ ತಿಲಕರು ಅಷ್ಟು ಎತ್ತರಕ್ಕೆ ಹೋಗುವುದಕ್ಕೆ ಕಾರಣ ಅವರ ಟೀಚರ್. ಪ್ರತಿಯೊಬ್ಬನ ಹಿಂದೆ ಇದ್ದು ಆಶೀರ್ವಾದ ಮಾಡಿ ದೇಶ ಪ್ರೇಮವನ್ನ ನಿರ್ಮಾಣ ಮಾಡಿಕೊಡುವಂತಹ ಕೆಲಸ ಒಬ್ಬ ಶಿಕ್ಷಕ ಮಾತ್ರ ಮಾಡ್ತಾನೆ. ನಮ್ಮ 10 ದಿವಸಗಳ ಅವಧಿಯಲ್ಲಿ ಆಜಾದಿ ಕಾ ಅಮೃತ್ ಮಹೋತ್ಸವನ್ನ ಪ್ರತಿ ಸ್ಕೂಲಲ್ಲಿ ಆಚರಣೆ ಮಾಡಿದ್ದೇವೆ. ಭಾರತ್ ಮಾತಾ ಕಿ ಜೈ ಅಂತ ಮಕ್ಕಳ ಹತ್ರ ಹೇಳಿಸಿದ್ದೇವೆ. ವಂದೇ ಮಾತರಂ ಅಂತ ಮಕ್ಕಳ ಹತ್ರ ಹೇಳಿ ಆಗಿದೆ. ಇನ್ನು ಆಗಸ್ಟ್ 15ನೇ ತಾರೀಕಿಗೆ ಬರಬೇಕಾಗಿದ್ರೆ ಮತ್ತೆ ನಾವೆಲ್ಲ ಸಿದ್ಧರಾಗ್ತೇವೆ. ಜಂಡಾ ಉಂಚ ರಹೇ ಹಮಾರ. ಅದಕ್ಕಿಂತ ಪೂರ್ವದಲ್ಲಿ
ಜೂನ್ 1 ನಮ್ಮ ಸ್ಕೂಲಲ್ಲಿ ನಮ್ಮ ಮಕ್ಕಳು ಬರಬೇಕಾಗಿದ್ರೆ ಅದು KG ಇರ್ಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಲಿ, SSLC ಇರ್ಲಿ, ಅವರಿಗೊಂದು ಹೊಸ ABCD ಯ ಮಾನದಂಡವನ್ನ, ಮಾನಚಿತ್ರವನ್ನ ನಾವು ಕೊಡುವುದಕ್ಕೆ ಸಾಧ್ಯವಾಗುವುದೇ? ಪ್ರಶ್ನೆ ಅಷ್ಟೇ. ನೀವು ಹೂ ಅಂತಲೂ ಹೇಳಬೇಕಾಗಿಲ್ಲ, ಊಹು ಅಂತಲೂ ಹೇಳಬೇಕಾಗಿಲ್ಲ, ಪ್ರಶ್ನೆ ಅಷ್ಟೇ. A ಫಾರ್ ಆಪಲ್ ಸಾಕು, A ಫಾರ್ ಅಕ್ಷಯ್ ಕುಮಾರ್ ಬೇಡ, A ಫಾರ್ ಆಂಡ್ರಾಯ್ಡ್ ಬೇಡವೇ ಬೇಡ, A ಫಾರ್ ಉಳ್ಳಾಲದ ರಾಣಿ ಅಬ್ಬಕ್ಕ, B ಫಾರ್ ಮೆರ ರಂಗದ ಬಸಂತಿ ಚೋಲ ಅಂತ ಹಾಡ್ತಾ 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 ನೇಣಿನ ಕುಣಿಕೆಗೆ ಕೊರಳೊಡ್ಡಿದ ಧೀರ ಭಗತ್ ಸಿಂಗ್, C ಫಾರ್ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಆಲ್ಫ್ರೆಡ್ ಪಾರ್ಕ್ ನಲ್ಲಿ ಒಂದು ಪಿಸ್ತೂಲಿನಲ್ಲಿದ್ದ ಎಲ್ಲ ಗುಂಡುಗಳ ಲೆಕ್ಕವನ್ನ ಸರಿಯಾಗಿಟ್ಟು ಬ್ರಿಟಿಷರ ವಿರುದ್ಧ ಗುಂಡನ್ನ ಹಾರಿಸಿ ಕೊನೆಯ ಒಂದು ಉಳಿಕೆಯಾಗಿದ್ದ ಗುಂಡನ್ನ ತನ್ನ ಹಣೆಗೆ ಹೊಡೆದುಕೊಂಡು ಹುತಾತ್ಮನಾದಂತಹ ಚಂದ್ರಶೇಖರ ಆಜಾದ್. D ಫಾರ್ ಇಡೀ ಭಾರತ ಶೈಕ್ಷಣಿಕವಾಗಿ ಸ್ವತಂತ್ರವಾಗಬೇಕೆಂಬ ಪರಿಕಲ್ಪನೆಯನ್ನ ಕೊಟ್ಟಂತಹ ದಾದಾಭಾಯಿ ನವರೋಜಿ. E ಫಾರ್ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ರಾಷ್ಟ್ರೀಯತೆಯ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಬ್ರಿಟಿಷ್ ವ್ಯವಸ್ಥೆಯ ವಿರುದ್ಧ ತಿರುಗಿ ಬಿದ್ದು ಸಮರ್ಥವಾದ ಭಾರತ ನಿರ್ಮಾಣದ ಪರಿಕಲ್ಪನೆಯನ್ನ ನಾಡಿಗೆ ಪರಿಚಯ ಮಾಡಿಕೊಟ್ಟಂತಹ ಗುರು ಟೀಚರ್ ಈಶ್ವರಚಂದ್ರ ವಿದ್ಯಾಸಾಗರ್. F ಫಾರ್ ಮೊಘಲರ ವಿರುದ್ಧ ಹೋರಾಟವನ್ನ ಮಾಡಿ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಆರ್ಭಟಿಸಿ ವಯಸ್ಸು 10 ಕಳೆಯುವ ಮುನ್ನವೇ ಹುತಾತ್ಮನಾದಂತಹ ಸ್ವಾತಂತ್ರ್ಯ ಹೋರಾಟಗಾರ ಫತೇಹ ಸಿಂಹ. G ಫಾರ್ ಇಡೀ ಜಗತ್ತಿಗೆ ಮೋಹನನೆಂಬ ಸಾಮಾನ್ಯ ಹುಡುಗನನ್ನ ಮಹಾತ್ಮನನ್ನಾಗಿ ಮಾಡಿ ಭಾರತದ ರಾಜಕೀಯ ವ್ಯವಸ್ಥೆಗೆ ಹೊಸ ಶಕ್ತಿಯನ್ನ ಇನ್ನೊಂದು ದಿಕ್ಕಲ್ಲಿ ತುಂಬಿದಂತಹ ಗಾಂಧಿಯನ್ನಾಗಿ ನಿರ್ಮಾಣ ಮಾಡಿಕೊಟ್ಟಂತಹ ಗಾಂಧಿಯ ರಾಜಕೀಯ ಗುರು ಗೋಪಾಲಕೃಷ್ಣ ಗೋಖಲೆ. H ಫಾರ್ ಹರದಯಾಲ್. I ಫಾರ್ ಇಂಡಿಯನ್ ನ್ಯಾಷನಲ್ ಆರ್ಮಿ. J ಫಾರ್ 18 ವರ್ಷಗಳಲ್ಲೇ ಸೈನ್ಯದ ಎಲ್ಲ ಕುರುಹುಗಳನ್ನ ಕಲಿತುಕೊಂಡು ಹಿಂದ್ಗಡೆ ದಾಮೋದರನೆಂಬ ಪುಟ್ಟ ಕಂದನನ್ನ ಇಟ್ಟು ನಿರಂತರವಾಗಿ 150 ಕಿಲೋಮೀಟರ್ಗಳ ಕಾಲ ಓಡಾಡಿದಳಲ್ಲ ಝಾನ್ಸಿ ಕಿ ರಾಣಿ ಲಕ್ಷ್ಮೀಬಾಯಿ. K ಫಾರ್ ಖುದಿರಾಮ್ ಬೋಸ್. L ಫಾರ್ ಲಾಲಾ ಲಜಪತ್ ರಾಯ್. Z ಫಾರ್ ಜೋರಾವರ ಸಿಂಹ. ಗುರು ಗೋವಿಂದ ಸಿಂಹರ ಮಗ ಜೋರಾವರ ಸಿಂಹರವರೆಗೆ ಈ ದೇಶಕ್ಕೋಸ್ಕರ ಬದುಕಿದಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನ, ಈ ನಾಡಿಗಾಗಿ ಬದುಕಿದಂತಹ ಶರಣೆಯರನ್ನ, ಈ ದೇಶಕ್ಕೋಸ್ಕರ ಸರ್ವಸ್ವವನ್ನು ಕೊಟ್ಟಂತಹ ಜ್ಞಾನಿ ವಿಜ್ಞಾನಿ ಪಂಡಿತರ ಮೂಲಕ ABCD ಯ 26 ಅಕ್ಷರಗಳನ್ನ ನಮ್ಮ ಮಕ್ಕಳಿಗೆ ನಾವು ಪರಿಚಯ ಮಾಡಿಕೊಡುವಂತಹ ಕೆಲಸವನ್ನ ಈ ವಿದ್ಯಾವ್ಯವಸ್ಥೆಯ ಒಳಗಡೆ ಮಾಡ್ತೀವಿ ಅಂತಂದ್ರೆ ಅದ್ಭುತಗಳನ್ನ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಾಗುತ್ತದೆ. ಮತ್ತು ಇವೆಲ್ಲವೂ ಜೂನ್ 1 ಕೊಟ್ಟಾಗ ಜೂನ್ 2 ಸಾಧಿಸುವುದಕ್ಕೆ ಸಾಧ್ಯವಾಗಿರುವಂತಹದ್ದು ಖಂಡಿತವಾಗಿಯೂ ಅಲ್ಲ. ನಾವು ಇವತ್ತು ಒಂದು ಪುಟ್ಟ ಬೀಜವನ್ನ ಬಿತ್ತುತ್ತಾ ಇದ್ದೇವಷ್ಟೇ. ಒಂದು ಪುಟ್ಟ ಬೀಜವನ್ನ ಫಲವತ್ತಾಗಿರುವಂತಹ ಮಕ್ಕಳ ಮನವೆಂಬ ಫಲವತ್ತಾದ ಭೂಮಿಯಲ್ಲಿ ಒಂದು ಪುಟ್ಟ ಬೀಜವನ್ನ ಇವತ್ತು ಬಿತ್ತೋಣ. 10 ವರ್ಷ 20 ವರ್ಷ 30 ವರ್ಷಗಳ ಕಳೆದ ಬಳಿಕ ಆ ಪುಟ್ಟ ಬೀಜ ಮಹಾರಾಷ್ಟ್ರೀಯತೆಯ ವೃಕ್ಷವಾಗಿ ಅಲ್ಲಿಂದ ನಮಗ ಫಲಗಳು ಸಿಗುವ ಹಾಗಾಗ್ಲಿ. ಆ ಒಂದು ಯೋಚನೆಯನ್ನ ಮಾಡುವಂತಹ ನಿಜವಾದ ಅರ್ಥದ ಟ್ಯಾಲೆಂಟೆಡ್, ಎನರ್ಜೆಟಿಕ್, ಎಡೋರೇಬಲ್, ಚಾರ್ಮಿಂಗ್, ಆನೆಸ್ಟ್, ಎನ್ಕರೇಜಿಂಗ್, ರೆಸ್ಪಾನ್ಸಿಬಲ್ TEACHER ಟೀಚರ್ಗಳು ನಾವು ನೀವುಗಳೆಲ್ಲರೂ ಕೂಡ ಆಗೋಣ ಅನ್ನುವಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇಲ್ಲಿಂದ ನಾವು ನಮ್ಮ ವಿದ್ಯಾಸಂಸ್ಥೆಗಳಿಗೆ ಯಾವೆಲ್ಲ ಅರಿತದ್ದನ್ನ ತಿಳಿದದ್ದನ್ನ ತೆಗೆದುಕೊಂಡು ಹೋಗ್ತೀವೋ ಆ ಎಲ್ಲವನ್ನ ಬಿತ್ತನೆ ಮಾಡುವಂತಹ ಕಾರ್ಯಕ್ಕೆ ನಾವು ನೀವು ಅಣಿಯಾಗೋಣ ಅನ್ನುವಂತಹ ಭಾವನೆಯನ್ನ ತಮ್ಮೆದುರುಗಡೆ ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದ. ನಮಸ್ಕಾರ.